ಬಟ್ ಇದು ನಮ್ಮ ಹೋಮ್ ಗ್ರೌಂಡ್ ಸರ್. ವೆಲ್ಕಮ್ ಬ್ಯಾಕ್ ಸರ್. ಹೇಗಿದ್ದೀರಾ? ಜರ್ನಿ ಹೇಗಿತ್ತು ಸರ್? ಗುಡ್ ಮಾರ್ನಿಂಗ್. ನೈಸ್. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ತುಂಬ ಖುಷಿ ಆಯ್ತು ಎಲ್ಲ ಬಂದು. ಮೊದಲನೇದಾಗಿ ನಮ್ಮಿರೋ ಧ್ರುವ ಆಕ್ಷನ್ ಪ್ರಿನ್ಸ್, ನಾನು ಯಾವ್ದು ನನ್ನ ತಮ್ಮ. ಓಕೆ, ನಡೀತಾ ಇರ್ತದೆ, ನಂದು ನಿಂದು ನಡೀತಾ ಇರ್ತದೆ ಕೂಡ. ರಾಮೇಶ್ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಕೆಲಸ ಮಾಡಿದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ಬಾಬಾ ಬಗ್ಗೆ ಏನು ಮಾತಾಡಲಿ ನಾನು. ಎಷ್ಟು ಶುದ್ಧ ಮಾತಾಡೋದು ಬಾಬಾ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಹಂಬಲ್ ಅಂಡ್ ಅಷ್ಟು ನಾನು ಬಾಬಾವ್ರನ್ನ ಶಿವರಾಜ್ ಕುಮಾರ್ ಹೋಲಿಸ್ತಿದ್ದೆ. ತುಂಬಾ ಶಿವಣ್ಣ ಯಾವಾಗಲೂ ಮೊದಲನೇದಾಗಿ ಅಣ್ಣ ಅಂತ ನೆನೆಸ್ಕೊಂಡ ತಕ್ಷಣ ಇವರು ಹುಡ್ತಬ್ಬ ಅಣ್ಣ, ಹ್ಯಾಪಿ ಬರ್ಡೇ ಅಣ್ಣ, ಗಾಡ್ ಬ್ಲೆಸ್ ಶಿವಣ್ಣ, ಹ್ಯಾಪಿ ಬರ್ಡೇ ಅಣ್ಣ. ಅಂಡ್ ಅಷ್ಟು ಒಂಥರ ಹಸು ಮನಸ್ಸಿದ್ದಂಗೆ ಅವರು. ಸೊ ಲೈಕ್ ಎ ಕಿಡ್. ಸೊ ಆಲ್ವೇಸ್ ಡೈರೆಕ್ಟರ್, ಆಕ್ಟರ್. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ರೇಷ್ಮಾ ಅವರು ಅಂಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕ್ಲೇವದಲ್ಲಿ. ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮ್ ಪ್ರೊಡಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತಾರೆ. ಗಾಡ್ ಬ್ಲೆಸ್ ಮಗನೆ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಅಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನು ಮಾತಾಡಂಗೇ ಇಲ್ಲ ನಾನು. ಈಸ್ ಆಲ್ವೇಸ್ ಲೈಕ್ 20-25 ದಟ್ ಕೈಂಡ್ ಆಫ್ ಗರ್ಲ್. ಈಗಲೂ ಹಂಗೆ ಇದಾರೆ. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ, ಸೇಮ್ ಹಂಗೆ ಇದ್ದಾರೆ. ಅದಕ್ಕೆ ಬರ್ತಾರೆ, ನನ್ನ ಕ್ರೇಜಿ ಸ್ಟಾರ್ ಬರ್ತಾರೆ ಈಗ. ಅವರು ಸೋ ಮ್ಯಾನ್, ಅವ್ರು ಬರ್ತಾರೆ. ನನ್ನ ಸೋ ಮ್ಯಾನ್, ದ ಬಿಗ್ ಲೆಜೆಂಡ್ ಸೋ ಮ್ಯಾನ್. ಅಂಡ್ ಇವತ್ತು ಮನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದೀವಿ. ತುಂಬಾ ಬಿಗ್ಗೆಸ್ಟ್ ಇದ್ರಲ್ಲಿ ತಗೊಂಡೋಗಿ ಟಾಪಲ್ಲಿ ತಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ ಕೇಳಿ. ಅಂಡ್ ಅದಕ್ಕೆಲ್ಲ ಕಾರಣ ಅಂದ್ರೆ ಕೆವಿನ್ ಪ್ರೊಡಕ್ಷನ್. ಯಾಕೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು ನಾನ್ ಡೈರೆಕ್ಟ್ ಇರ್ಬೋದು, ಹೀರೋ ಧ್ರುವ ಇರ್ಬೋದು, ಬೇರೆ ಇರ್ಬೋದು. ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದ್ರೆ ಫಸ್ಟ್ ಅವ್ರಿಗೆ ಒಂದು ಫ್ಯಾಷನ್ ಇರಬೇಕು. ಏನೋ ಸಿನಿಮಾ ಇಂಗ್ಲಿಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಅಂದ್ರೆ ಸಾರಿ. ಒಂದು ತುಂಬಾ ಅರ್ಜಿ ಇರಬೇಕು ಅಂತೀವಲ್ಲ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಲ್ಲ ನಂಗೆ ಹಿಂಗೆ ಬೇಕು, ಹಿಂಗೆ ಜನಕ್ಕೆ ತಲುಪಬೇಕು, ಇದೇ ತರ ಮಾಡ್ಬೇಕು ಅಂತ. ಅದರ ಒಂದು ಫ್ಯಾಷನ್ ಕೆವಿನ್ ಸರ್ಗೆ. ಅಂಡ್ ಅವರ ಸಪೋರ್ಟ್ ಇಂದ ಮತ್ತೆ ಅವ್ರಿಗೆ ಅಷ್ಟು ಫ್ಯಾಷನ್ ಇರೋದ್ರಿಂದ ನಮ್ಮನ್ನ ತಗೊಂಡೋಗಿ ಈ ಮಟ್ಟಕ್ಕೆಲ್ಲ ತಗೊಂಡೋಗಿ ನಿಲ್ಸಿದ್ದಾರೆ. ನಾವು ಇವತ್ತು ಈ ಸ್ಟೇಜ್ ಬಂದು ನಿಂತಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಕೆವಿನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ ತುಂಬಾ ಬಿಗ್ ಇದರಲ್ಲಿ ಲ್ಯಾಂಡ್ ಆಗಿದೆ ಅಂದ್ರೆ ಸೊ ಕೆವಿನ್ ಸರ್. ಥ್ಯಾಂಕ್ ಯು ಕೆವಿನ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಲವ್ ಯು. ಅಂಡ್ ಇನ್ ಸುಪ್ರೀತ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಇಸ್ ಮೈ ಬ್ರದರ್ ಅಂಡ್ ಯಾವಾಗಲೂ ಜೊತೆಲಿ ಇರ್ತಾರೆ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೆವಿನ್ ಪ್ರೊಡಕ್ಷನ್ ಬಿಸ್ನೆಸ್ ಸೈಡ್. ಇನ್ ಕೆವಿನ್ ಸರ್ ಅಂತೂ ಫೋನ್ ಮಾಡಿ ಯಾವಾಗಲೂ ಕೇಳ್ತಾ ಇರೋರು, ಪ್ರೇಮ್ ಏನ್ ನಡೀತಾ ಇದೆ, ಚೆನ್ನಾಗಿ ನಡೀತಾ, ಏನೋ ತೊಂದರೆ ಇಲ್ವಾ, ನೋ ಪ್ರಾಬ್ಲಮ್ ನೋ ಅಂತ. ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ಅಂದ್ಕೊಂಡು. ಬಟ್ ಏನಾದ್ರೂ ಲಕ್ಷ್ಮಿ ಇಲ್ಲಿಂದ ಬರ್ಬೇಕಪ್ಪ. ಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲಿಂದ ಬರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೇನು ಮಾತಾಡಕ್ ಸಾಧ್ಯ. ಅಲ್ಲ, ನಿಮ್ಗೆ ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್? ಕೊಚ್ಚಿ ಹೋದ್ರಿ, ಹೈದ್ರಾಬಾದ್ ಹೋದ್ರಿ, ಚೆನ್ನೈ ಹೋದ್ರಿ, ಮುಂಬೈ ಹೋದ್ರಿ, ಹಿಂದಿನ, ತೆಲುಗುನ, ತಮಿಳ, ಮಲಯಾಳಂ, ಇಂಗ್ಲಿಷ್, ಯಾವ್ದು ಕನ್ವೆ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದ್ದು ನಿಮ್ಗೆ? ಆತರ ನನಗೇನು ಚಾಲೆಂಜ್ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ. ನಾನು ಬಂದಿರೋದು ಹಳ್ಳಿಯಿಂದ. ನಾನು ಮಾತಾಡೋ ಸ್ಲ್ಯಾಂಗ್ ಆತರ. ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡೋದು ಸುಮಾರು ಜನ. ಹಾ ಹಾ ಹೋ ಠಾ ಥಾ ಅಂತಿಂಗಿಲ್ಲ. ನಾನು ಹೇಳಿದ್ದೇನು ನಾನು ಜನಪದ ಒಂಥರ ಮಣ್ಣಿನ ಮಗ. ನಾವು ಒಂಥರ ಹಳ್ಳಿ ಜನ. ನೀವು ಅದು ಅಷ್ಟು ಸ್ಪಷ್ಟತೆ ಅದು ನೋ, ಐ ಡೋಂಟ್ ನೋ. ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ಆ ಅಂತಂದ್ರೆ ನಾನ್ ಸಾರಿಗಮ ಅಲ್ಲ ಗುರು. ನನಗೆ ಡೈರೆಕ್ಟ್ ಕೇಳೋನ್ಗೆ ಹಾರ್ಟ್ ಟಚ್ ಆಗಬೇಕು. ದಟ್ ಇಸ್ ಮೈ ಸಾಂಗ್. ನಾನು ಅದನ್ನೆಲ್ಲ ಮಾಡಲ್ಲ. ನನಗೆ ಸಾ ಗೀಗ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಎಸ್ ನನ್ಗೆ ಐ ಡೋಂಟ್ ನೋ. ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬಹುದು, ನಾನು ತೊಂದರೆ ಇಲ್ಲ. ಐ ಡೋಂಟ್ ಮಾಡ್. ನನ್ಗೇನಾಗಬೇಕು, ನನ್ನಿರೋ ಮನಸ್ಥಿತಿನ ನಾನು ಓಪನ್ ಆಡಿ ನಾನು ಮಾತಾಡ್ತೀನಿ. ಸೊ ನಾನು ಓದ್ಬೇಕಾದ್ರೆ ಏನು ಅನ್ಸಿಲ್ಲ ನನ್ಗೆ. ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಬಾಬಾ ಇದ್ರು. ಅವ್ರ ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲು, ಗತ್ತು, ಅವ್ರು ಬರೋ ಸ್ಟೈಲ್ ಒಂಥರ ಆ ಇನ್ಸ್ಪೈರ್ ನಮ್ಗೆ. ಪಕ್ಕದಲ್ಲಿ ಕೂತಾಗಲೇ ಒಂದು ಆರಾ ಇದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್? ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ಎಕ್ಸಲೆಂಟ್. ನಾನು ಫಸ್ಟ್ ಲಿಫ್ಟ್ ಅಲ್ಲಿ ಬಂದ್ರು. ನಾನು ಆಫೀಸಲ್ಲಿ ಇದ್ದೆ. ನಮ್ಮ ಗೌರವ ಇದ್ರು. ಗೌರವ್ ನನಗೆ ಗೈಡ್ ಮಾಡಿದ್ರು. ನಾನು ಸುಪ್ರೀತ್ ಸರ್ ಹೋದ್ರೆ ಲಿಫ್ಟ್ ಅಲ್ಲಿ ಬಂದ್ರು. ಬಂದ ತಕ್ಷಣ ಬರೋ ಸ್ಟೈಲ್ ಒಂದು ಶರ್ಟು, ಒಂದು ಫುಲ್ ತರ ಸಿಲ್ಕ್ ತರ ಫುಲ್ ಇದೆಲ್ಲ ಇತ್ತು.
ಸೊ ಕೈ ನೋಡಿ ಗೊತ್ತಲ್ಲ ನಿಮ್ಗೆ, ಇಡೀ ಇಂಡಿಯಾ ಗೊತ್ತಾವ ಸ್ಟೈಲ್. ಸುಮ್ನೆ ಹಂಗ್ ಬಂದ್ರೆ ಸಲಗ ಬಂದಂಗೆ ಗೊತ್ತಾರ ಒಂಟಿ ಸಲ. ಸೊ ತುಂಬಾ ಇದಾಯ್ತು ನನಗೆ, ಯಾಕಂದ್ರೆ ನಾನು ಸಿನಿಮಾ ಬ್ಲಾಕ್ ಮಾರಿದ್ದೀನಿ ನಾನು. Sir, did you know this, sir? He's Sanjay sir. ಸಿನಿಮಾ ಬ್ಲಾಕ್ ಮಾರಿದ್ದೀನಿ ನಾನು. He sold the tickets in black Actually. for your of your film. Yeah. Yes. ಏನಕ್ಕಿಂತ black shirt ಹಾಕೊಂಡ್ಬಂದ. ಕಳ್ನಾಯಕ್ ಟೈಮಲ್ಲಿ ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್ ಮಾಡಿರೋ ನಮ್ ಪ್ರಮೋದ್ ಥಿಯೇಟರ್ ಇದೆ. ಪ್ರಮೋದ್ ಥಿಯೇಟರ್ ಸಿನಿಮಾ ರಿಲೀಸ್ ಆಯ್ತು. ಸೊ ನನಗೆ ಡೈಲಿ ಸಿನಿಮಾ ನೋಡಕ್ ಕಾಸು ಬೇಕಲ್ಲ, ಅದನ್ನ ನಾನು ವೀಕ್ಲಿ ಅಂದ್ರೆ ಡೇ 4 ಶೋ ನೋಡ್ತಾ ಇದೆ. ಡೇ 4 ಶೋಸ್. ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು. ಬೆಳಗ್ಗಿಂದ 6 ಗಂಟೆ 7 ಗಂಟೆ ಕೊಡೋರು. ಯಾಕಂದ್ರೆ ನೀವು ಕೇಳ್ಬೋದು ಅಲ್ಲಿ 5 ಗಂಟೆ 6 ಗಂಟೆಗೆ ಟಿಕೆಟ್ ಕೊಡು, ಯಾಕಂದ್ರೆ ಅದು 1 ವೀಕ್ ಫುಲ್ ಹಂಗೋಯ್ತದು. ಸೊ ಟಿಕೆಟ್ ತಗೊಳ್ಳೋದು, 1 ಟಿಕೆಟ್ ಹೋಗೋದು, 3 ಟಿಕೆಟ್ ಬ್ಲಾಕ್ ಮಾಡ್ಬಿಟ್ಟು 1 ಟಿಕೆಟ್ ಹೋಗೋದು, ತಿರ್ಗಾ ಬೆಳಗ್ಗೆ 1 ಟಿಕೆಟ್ ತಗೊಳ್ಳೋಕೆ ದುಡ್ಡು ಬೇಕಲ್ಲ. ಸೊ ಥ್ಯಾಂಕ್ ಯು ಬಾಬಾ, ನಾನು ಅವ್ರ ಫ್ಯಾನ್ ಆಗಿ ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ರೆ ಹೆಮ್ಮೆ. ನನಗೆ ನಾನೇ ಬೆನ್ ತಟ್ಕೊತೀನಿ. ಯಸ್, ಗುಡ್. ಅವ್ರು ಬೆನ್ ತಟ್ತಾರೆ, ನಾವು ಚಪ್ಪಾಳೆ ತಟ್ಟೋಣಪ್ಪ ಪ್ರೇಮ್ ಸರ್ಗೆ. ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡೋಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್, ಅದು ಸರ್ ನಿಜವಾದ ಸಾಧನೆ ಅಂತಂದ್ರೆ. ಬಿಕಾಸ್ ಆಫ್ ಕೇವನ್ ಸರ್ ಹೇಳ್ತೀನಿ. ನಾನು ಯಾವ್ದು ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ, ಓಕೆ ಡನ್ ಮಾಡಿ. ಫಸ್ಟ್ ಹೇಳಿದಾಗ ನಮ್ಗೆ ಒಂದು ಸರ್ ಇದನ್ನ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು. ಇಲ್ಲ ಅವ್ರಿಗಂತ ಸ್ವಲ್ಪ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟ್. ಏನಾದ್ರು ಹೇಳಿದಾಗ ಇದು ಚೆನ್ನಾಗಿದೆ ಪ್ರೇಮ್, ಇನ್ನೂ ಏನಾರು ಮಾಡು, ಅದು ಏನು ಹೇಳಲ್ಲ ಅವರು, ಹಿಂಗ್ ಮಾಡೋದು ಹಂಗ್ ಮಾಡೋದು, ಇನ್ನೂ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಅದ್ರಲ್ಲಿ ನಾವು ಕೆದ್ಕೊಂಡು ಹೋಗೋದು. ಇದ್ರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜು ಬಾಬನ್ನ ಹಾಕೋಣ ಇದಕ್ಕೆ, ಹಾ ಮಾಡಿ, ಏನ್ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು. ಡನ್, ಯಾರ್ದು. ಆಮೇಲೆ ಶಿಲ್ಪಾ ಮೇಡಮ್ ಅಂದಾಗ ಡನ್ ಮಾಡಿ. ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಭೀಕರಿಸಬೇಕು, ಆ ಕಂಟೆಂಟ್ ರೀಚ್ ಆಗ್ಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಎಸ್ ನಮ್ಮ ನಂಬಿದ್ದಾರೆ, ಅವ್ರ ನಂಬಿಕೆ ಉಳಿಸ್ಕೋಬೇಕಷ್ಟೇ ನಾವು. ಸಿಂಪಲ್. ಸೂಪರ್. ಪ್ರೇಮ್ ಸರ್, ಇವತ್ತು ನೀವು ಇಲ್ಲಿದ್ದೀರಾ. ಪ್ರೇಮ್ ಸರ್ ಈಸ್ ಅಮೇಸಿಂಗ್ ಡೈರೆಕ್ಟರ್, a brilliant actor, there is no doubt. Also, as he said ma'am, his songs or his voice ಡೈರೆಕ್ಟ್ಲಿ ಹಾರ್ಟಿಗೆ ಟಚ್ ಆಗುತ್ತೆ. ಸೊ ನಿಮ್ಗೋಸ್ಕರ ಎಲ್ರು ಬಹಳ ಪ್ರೀತಿಯಿಂದ ಪ್ರೇಮ್ ಸರ್ಗೋಸ್ಕರ ಇಲ್ಲಿ ಸೇರಿದ್ದಾರೆ. ನಾವ್ ಯಾಕೆ ಗುರುವೇ ನಿನ್ನ ಆಟ ಬಲ್ಲವರ 2 ಲೈನ್ ನಿಮ್ಮ ಧ್ವನಿಯಲ್ಲಿ ಕೇಳಬಾರ್ದು? 2 ಲೈನ್ಸ್ ಇನ್ ಪ್ರೇಮ್ ಸರ್ಸ್ ವಾಯ್ಸ್. ಸರ್ ಒಂದು ವಾಯ್ಸ್ ನಿಮ್ ವಾಯ್ಸ್ ಅಲ್ಲಿ, ಇನ್ ಯೋರ್ ವಾಯ್ಸ್ ಸರ್, 2 ಲೈನ್ಸ್. ಅದು ಇವ್ರು ಆಡಿರೋದು ಯಾರು ಸರ್? ಅವ್ರು ಕೈಲಾಶ್ ಖೇರ್ ಸರ್ ಹಾಡಿದ್ದಾರೆ, ಬಟ್ ನಮ್ಮ ಹೃದಯಕ್ಕೆ ನಿಮ್ಮ ಹಾಡು ತಂದ್ಬಿಟ್ಟೆ ಸರ್. ಮ್ಯಾಮ್, ಹಿ ಹ್ಯಾಸ್ ಟು ಸಿಂಗ್ 2 ಲೈನ್ಸ್ ಫಾರ್ ಅಸ್. ಈಸ್ ಅನ್ ಅಮೇಜಿಂಗ್ ಸಿಂಗರ್ ಮ್ಯಾಮ್. ನೋಡಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಇದೆ, ಏನಕ್ಕೆ ಎಲ್ಲ ಸುತ್ತಾಡೋದಲ್ಲ, ಅದಕ್ಕೆ ಸಾರಿ. ಈಗ ಅದಕ್ಕೆ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಧ್ರುವ ಅವ್ರನ್ನ ಏನಾದ್ರು ಕರೀಲ? ಶಿವ ಇಲ್ಲ, ಅವ್ನು ಮೊದ್ಲೇನೆ ಏನ್ ಮಾಡ್ತಾನೆ, ಕಾರ್ ಮೇಲೆ ಡ್ಯಾನ್ಸ್ ಮಾಡೋ ಅಣ್ಣ ಏನ್ ಸಾಟು ಅಂತ ಬಂದ್ ಕೇಳ್ತಾನೆ. ಕಾರ್ ಮೇಲೆ ಅಂತ ಅಯ್ಯಪ್ಪ ಹೋಗಿ ಕಾರ್ ಮೇಲೆ ಹತ್ತಿಸ್ತೀರ, ಹಿಂಗೆ ಮತ್ತಿಲ್ ಕರೆದ್ರೆ ನಿಮ್ ಸವಾಸನೆ ಬೇಡ ಅಂತ ನಾನು. ಕರೆಕ್ಟ್. ಫ್ಲೈಟ್ ಅಲ್ಲೂ ಹತ್ಸಿದ್ದಾರೆ, ಕಾರ್ ಅಲ್ಲಿ ಹತ್ಸಿದ್ದಾರೆ, ಕಡೆಗೆ ಒಬ್ಬರೇ ಡ್ಯಾನ್ಸ್ ಮಾಡ್ಬಿಡಿ, ಒಂದ್ ಬಾಡಿ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಎಕ್ಸ್ಪೆರಿಮೆಂಟ್ ಒಬ್ರು ಹೀರೋ ಮೇಲೆ ಮಾಡೋದು ಪ್ರೇಮ್ ಸರ್ ಮಾತ್ರ. ಅಷ್ಟರ ಮಟ್ಟಿಗೆ ಅವ್ರು ಪ್ರೇಮ್ ಸರ್ ಹೀರೋಗಳನ್ನ ಪ್ರೀತಿ ಮಾಡ್ತಾರೆ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಬಟ್ ವಾಪಸ್ ಈಗ ಬೆಂಗಳೂರು ಬಂದು ನಾವು ಒಂದು ಟೀಸರ್ ಲಾಂಚ್ ನ ಒಂದು ಪ್ರೆಸ್ ಮೀಟ್ ನ ಇಲ್ಲಿ ಮುಗಿಸ್ತಾ ಇದೀವಿ ನಾವು. ಸೊ ಏನಾದ್ರೂ ನೆನಪುಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಈಗ ಕೊಚ್ಚಿನಲ್ಲಿ ನಾನು ನಿನ್ನೆ ನೋಡ್ತಾ ಇದ್ದೆ, ನೀವು ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋದಾಗ ಮೋಹನ್ ಸರ್ ಬಗ್ಗೆ ಮಾತಾಡ್ತಿದ್ರಿ ನೀವು. ಸರಿ, ನಾನು ಕೊಚ್ಚಿನಲ್ಲಿ ನಾನು ಫಸ್ಟ್ ಟೀಸರ್ ಲಾಂಚ್ ಆದಾಗ ನನಗೆ ಮೋಹನ್ ಸರ್ ಇದು ಕೊಟ್ರು, ವಾಯ್ಸ್ ಕೊಟ್ರು. ಅವ್ರು ಲಂಡನ್ ಅಲ್ಲಿ ಇದ್ರು ಶೂಟಿಂಗ್ ಮಾಡ್ತಾ. ನಾನು ಫೋನ್ ಮಾಡಿ ಸರ್ ಪ್ಲೀಸ್ ನಿಮ್ಮ ವಾಯ್ಸ್ ಇದು ಬೇಕು ಸರ್ ನನಗೆ, ಪ್ಲೀಸ್ ಆಗುತ್ತಾ ಸರ್? ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ ಪ್ರೇಮ್, ಸಂಜೆ 6 ಗಂಟೆಗೆ ಪ್ಯಾಕಪ್ ಆದ್ಮೇಲೆ ಸ್ಟುಡಿಯೋಗೆ ಹೋಗಿ ಮಾಡಿ ಕಳಿಸ್ತೀನಿ ಇದ್ರು. ಮಾಡಿ ಕಳಿಸಿದ್ರು ಅವರು. ನಾವ್ ಅವ್ರ ಇದ್ರ ಮುಂದೆ ನಾವೇನು ಅಲ್ಲ. ಫಸ್ಟ್ ಆಫ್ ಆಲ್ ಮಾಡಿ ಕಳಿಸಿದ್ರು. ನೆನ್ನೆ ಹೇಳ್ಬಿಟ್ಟು ಇಡೀ ಮೀಡಿಯಾ ಇದೆ, ಕೇರಳ ಕೊಚ್ಚಿನ್ ಮೀಡಿಯಾ ಇದೆ, ಅದ್ರ ಮುಂದೆ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್, ನೀವು ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದೀರಾ, ಥ್ಯಾಂಕ್ ಯು ಸರ್ ಅಂತ ಮಾತಾಡಿ ಇಳಿತಿದೀವಿ. ಫೋನ್ ಮಾಡಿದ್ರು ಅವರು, ಅವ್ರ ಮ್ಯಾನೇಜರ್ ಫೋನ್ ತಗೊಂಡು ನೋಡಿ ಬಂದು, ಸೊ ನಾವು ಫೋನ್ ಕೊಟ್ಟು ಸಾರ್ ಮಾತಾಡ್ತಾರೆ ನೋಡಿ, ಅದು ನೋಡಿದ್ರು, ಅವ್ರು ಇದ್ರೆ ಬರ್ತಾ ಇದ್ರು ಅಂತ. ಅಂದ್ರೆ ಎಷ್ಟು ಹಂಬಲ್ ಆಗಿ ನಾವಿಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದೀವಿ, ಅವ್ರು ಅಲ್ಲಿಂದ ಫೋನ್ ಮಾಡ್ತೀರ ನಮ್ಗೆ. ಎಸ್, ರಿಯಲಿ. ಆಮೇಲೆ ಧ್ರುವ ಮಾತಾಡಿದ್ರು, ಆಮೇಲೆ ಬಾಬಾ ಮಾತಾಡಿದ್ರು, ಮೋಹನ್ ಲಾಲ್ ಸರ್ ಹತ್ರ ನೋಡಿ. ಅಂದ್ರೆ ನಾವು ಮೀಡಿಯಾದಲ್ಲಿ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ, ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಗೆ. ನಾನು ಬರ್ತಿದ್ದೆ, ಬಟ್ ಊರಲ್ಲಿಲ್ಲ, ಶೂಟಿಂಗ್ ಅಲ್ಲಿ ಇದ್ದೀನಿ, ನಾನು ಬರ್ತಿದ್ದೆ, ನಾನು ಬಂದು ಜಾಯ್ನ್ ಆಗ್ತಿದ್ದೆ ನಿಮ್ ಟೀಮ್ಗೆ ಅಂತ ಅಷ್ಟು ಹಂಬಲ್ನೆಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಅವ್ರಿಗೂ ಕೂಡ ಮೋಹನ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. And Prem sir?
ದಿಸ್ ಇಸ್ ಅ ಫೈನಲ್ ಕ್ವೆಶನ್ ನಿಮ್ಗೆ. ಜನರಲಿ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಸಿನಿಮಾ ಬಿಡುಗಡೆಗೆ ಮುಂಚೆ ಪ್ರಮೋಷನ್ ಮಾಡ್ತಾರೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್ಸ್ ಇನ್ ಕರ್ನಾಟಕ, ಹಿ ಇಸ್ ದ ಕಿಂಗ್. Everybody takes him as an inspiration when it comes to cinema promotion. So ಈ ಟೀಸರ್ ಗೆ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಏನ್ ಪ್ಲಾನಿಂಗ್ ಸರ್? ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ. ಸೊ ಏನಕ್ಕೆ ಅಂದ್ರೆ ನಾನು KGF ರಿಲೀಸ್ ಆದಾಗ್ಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ತರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳಿದ್ರೆ ಅವ್ರಿಗೆ ಟೇಸ್ಟ್ ಇರ್ಬೇಕು. ಹಂಗೆ ಇಲ್ಲಿ ನನ್ನ KDಗೆ ಹೀರೋನೇ KVN ಸರ್. ಅವ್ರ ಮುಂದೆ ಕೂತಿದ್ದಾರೆ ಅಂತಿಲ್ಲ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ನಮ್ಮ ಹಿಂದೆ ನಿಂತ್ಕೊಂಡು ಬೆನ್ ತಟ್ಟಿದ್ದಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅನ್ನದಾತ ಅಂತೀವಲ್ಲ ನಾವು, ಅಣ್ಣ ಅಪ್ಪಾಜಿ ಹೇಳೋರಲ್ಲ ಅನ್ನದಾತ. ಸೊ ಅವನನ್ನು ಉಳಿಸ್ಕೋಬೇಕು ನಾವು ಯಾವತ್ತೂ. ಸೊ ಅದು ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ನಾನು ಹೇಳಕ್ ಇಷ್ಟಪಡೋದು, ಈ ನಮ್ಮಲ್ಲಿ ಒಂದು ಸ್ವಲ್ಪ ಈ ಕಚ್ಚಾಟಗಳು, ನಾವು ಹೊರಗಡೆ ಎಲ್ಲ ಹೋದಾಗ, ಇವಾಗ್ಲೂ ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗ್ಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀವಿ, ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದ್ರೆ ಆರಾಧಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು, ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲು ಎಳ್ಕೊಂತ ಇದೀವಿ. ಅದೊಂದು ತುಂಬಾ ಬೇಜಾರ್ ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳು ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ. ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ. ಸೊ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು. ಹಿಂಗೆ ಹೋಗ್ಬೇಕು, ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ರ ಮುಖ ನಾವು ನೋಡ್ಬೇಕು. ಬರೀ ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವು ಒಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ಹಂಗೆ ಅಂತ. ಸೊ ಇದು ಬಿಡ್ಬೇಕು ಅಂತ ನಾನು ಕೆಲವು ಕ್ಯಾರೆಕ್ಟರ್ಸ್ ಗಳಿವೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆತರ. ಸೊ ನನಗೆ ಮನ್ಸಿಗೆ ಬಂದು ನಾನು ಹೇಳ್ತೀನಿ, ನಾನು ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ. ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದು, ಡೋಂಟ್ ಕೇರ್. ನನಗೆ ಅದು ಚಿಂತೆನೇ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನು ಆತರ ಏನಿಲ್ಲ. ಅದರ ತುಂಬಾ ಹರ್ಟ್ ಆಯ್ತು, ತುಂಬಾ ಇದಾಯ್ತು, ನೋವಾಯ್ತು, ಹಂಗೇನಿಲ್ಲ. ಓಪನ್ ಆಗಿ ಹೇಳ್ತೀನಿ, ಪ್ಲೀಸ್ ಸಪೋರ್ಟ್ ಕನ್ನಡ ಸಿನಿಮಾ. ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪ್ ಅಲ್ಲಿ ಕೂತಿದೆ ಕನ್ನಡ ಸಿನಿಮಾ. ಬಟ್ ಅದನ್ನ ನಾವೇ ನಮಗ್ ನಾವೇ ಕಾಲಿಟ್ಕೊಂಡು ನಮಗ್ ನಾವೇ ಇದು ಮಾಡ್ಕೊತಾ ಇದೀವಿ. ಬಟ್ ಅದನ್ನ ಮಾಡಬಾರ್ದು, ಮಾಡಬೇಡಿ ಅಂತ ಪ್ರತಿಯೊಬ್ಬನಿಗೂ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಪಂಚೆ ಹಾಕಿರೋದು ನಾನು ಒಪ್ಕೊಂಡೆ ಸರ್, ಚೇತಕಲ್ ಬಂದಿದ್ದು ಒಪ್ಕೊಂಡೆ ಸರ್. ಪೆನ್ ಹಿಡಿದು ಕವನಗಳನ್ನ ಬರಿತಾ, ಹಾಡುಗಳನ್ನ ಬರಿತಾ, ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ ಹೇಳ್ತಿದ್ದಂತ ರಮೇಶ್ ಸರ್ ಕೈಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬ್ಲೆಡ್. ವಾಟ್ ಇಸ್ ದಿಸ್ ಸರ್? ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ, ಅದರಲ್ಲಿ ಪ್ಯಾನ್ ಸ್ಟಿಕ್, ಪ್ಯಾನ್ ಕೇಕು, ಅಳೋ ಸೀನ್ ಬರುತ್ತೆ ಅಂತ ಗ್ಲಿಸರಿನ್ ಎಲ್ಲ ಇಟ್ಟಿರ್ತೀವಿ. ಅದ್ರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ. ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟರ್, ಅಥವಾ ರೇಸರ್ ಕಟ್ಟಾರ ಹಾಕೊಳ್ಳಿ ಅಂತ. ಒಂದೊಂದು ಪಿಕ್ಚರ್ಗೆ ಒಂದೊಂದು ಬಾಟಲ್ ಇಡ್ತಾರೆ, ಆಮೇಲೆ ಒಂದು ಬಿಸಾಕ್ಬಿಡ್ತೀವಿ. ಅಷ್ಟು ಯೂಸ್ ಆಗ್ತಿರ್ಲಿಲ್ಲ. ಬಟ್ ನಂದು 150 ಚಿತ್ರದ ಎಲ್ಲಾ ಬಾಟಲ್ ಸೇರಿಸಿ ತಲೆ ಮೇಲೆ ಸುರಿದಿಟ್ಟಿದ್ದಾರೆ ಸರ್. 100 ml 200 ml ಬ್ಲಡ್ ತರ್ಬೋದು ಸರ್, ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ. ಇಟ್ ಇಸ್ ರಿಯಲಿ ದ ಮೋಸ್ಟ್ ವೈಲೆಂಟ್ ಸಾಗ KD ಇದೆಯಲ್ಲ. ಇನ್ಫ್ಯಾಕ್ಟ್ ನೋ ವಾಟ್ ಪ್ರೇಮ್ ಸರ್ ಇವರಲ್ಲಿ ಹಠ, ನಾನೇ ರೋಲ್ ಮಾಡಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ. ಕೊನೆಗೆ ಒಪ್ಕೊಂಡೆ. ಶೂಟಿಂಗ್ ಹೋಗ್ತೀನಿ, KD ಅಂತ ಹೆಸರು. ನಾನು KD ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾರೆ, KD ಅಂತ ಕರಿತೀವಲ್ಲ, ಆ ತರ ನಾನು ಅನ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು, KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ. ಇವರಿದಾರಲ್ಲ ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದ್ರೆ 5 ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮಲ್ಲಿ. ಇಟ್ ಇಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಪ್ರೇಮ್. ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ. ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್. ಕೆಲವು ಸೀನಲ್ಲಿ ನೋಡಿದಿರಲ್ಲ, ಇವರು ವಿಲ್ಲನ್ಸ್ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ. ಸೊ ಸರ್ ಕೆಲವು ಸೀನಲ್ಲಿ ವೈಲೆನ್ಸ್ ಸರ್. ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ ಸರ್. ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು KVN ಸರ್. ಯು ಆರ್ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡೈರೆಕ್ಟರ್ ಸರ್. ಹ್ಯಾಟ್ಸ್ ಆಫ್ ಟು ಯು. ಟೆರಿಫಿಕ್. ಒಂದೊಂದು ಫ್ರೇಮ್ ಅಲ್ಲಿ ಏನ್ ಖರ್ಚು ಮಾಡಿದಾರೆ ಅಂದ್ರೆ, ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸ್ ಮಾಡ್ತಾರೆ. ಅದು ಫ್ರೇಮ್ ಸ್ಟಾರ್ಸ್
ದೇ ಹ್ಯಾವ್ ಸಚ್ ಎನರ್ಜಿ. ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ದ ನೆಕ್ಸ್ಟ್ ಫ್ಯಾಕ್ಟರ್ ಕಾಲ್ಡ್ ಎನರ್ಜಿ ಅಲ್ಲ. ಆ ಎನರ್ಜಿ ಸೇರಿದಾಗ ಇದೆಯಲ್ಲ, ಅಂಡ್ 2-3 ಸೇರಿದಾಗ ಅದು ದ್ವಿನರ್ಜಿ, ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್. ಸರ್ ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲಾಕ್ ಟಿಕೆಟ್ ಮಾಡಿದ್ರು ಅಂತ, ಆ ಟಿಕೆಟ್ ನೋಡಿದ್ದಾನೆ he sold it and I bought the black ticket, sir. Sir, we have enjoyed your work from Rocky to Sergeant to KGF to this KD. Amazing guy, he's such a warm person, so wonderful working with you. Shilpa ji, loved all your work all along, from your initial films to your present Instagram reels to Shilpa's yoga. I didn't watch it for the yoga, of course, but I did. But anyway, so that was Shilpa ji and Reshma in her own way. Dhruva, ಏನಿಷ್ಟ ಧ್ರುವನಲ್ಲಿ ಅಂದ್ರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ. ಅವ್ರ ಆಕ್ಷನ್ ಏನ್ ಮಾಡೋದು ಹೋಗ್ಬೇಕು ಅನ್ಸುತ್ತೆ ಬಿಕಾಸ್ ಆಫ್ ಪರ್ಸನಾಲಿಟಿ. ನಾನು ಅವರು ತುಂಬಾ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್. ಎಂತ ಸೀರಿಯಸ್ ಸೀನ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರಾಮ್ಯಾಟಿಕ್. ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಯಾರಿಗೋ ಕಾಲು ಇಟ್ಕೊಂಡಿರ್ತಾರೆ, ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ದ ಕಾಳಿದಾಸ್. ದಟ್ಸ್ ಫ್ಯಾಬುಲಸ್ ಕ್ವಾಲಿಟಿ ಯು ಹ್ಯಾವ್. ಐ ಆಮ್ ಅಮೇಜ್ಡ್ ವಿತ್ ದಟ್ ಧ್ರುವ. ಮೋರ್ ಪಾರ್ಟ್ ಯು. ಸೊ ಈಗ ಈ ಕೇಳಿಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲ್, ಆಮೇಲೆ 3 ಶೆಡ್ಯೂಲ್, ಆಮೇಲೆ 4, 5, 6 ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸ್. ಅದು ಕೊನೆಗೆ ಕೇಳಿ ಮುಗಿದಿದೆ. ಕೊನೆಗೆ ಮೊನ್ನೆ ಗೊತ್ತಾಯ್ತು ಕೇಳಿ ಅಂದ್ರೆ ಕಾಳಿದಾಸ ಅಂತ. ಮಧ್ಯದಲ್ಲಿ ನಾನು ನಮ್ಮನೇಲಿ ನನಗೆ ಬಿಲ್ಡಪ್ ಭಾವ ಕೊಡಕ್ಕೆ ಕೆ ಅಂದ್ರೆ ಕಾಳಿ, ಡಿ ಅಂದ್ರೆ ಧರ್ಮ, ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದ್ದೀನಿ. ಸರ್ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್, ಪ್ಲೀಸ್. Okay, that was KD. It's wonderful working with this fabulous team. They're such amazing people, you know. All these technicians. Our ಹೆಸರೇ ಸುಪ್ರೀತ್ ಎಲ್ಲಪ್ಪ ಅವರು. ಸುಪ್ರೀತ್ ಸರ್. ಹಾಯ್. ಪ್ರೀತಿ ಅಂದ್ರೆ ಲವ್, ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಸುಪ್ರೀತ್ ಅಂತ. ನಿಜವಾಗ್ಲು that is Supreet. We love you, Supreet. Thank you for it. And to the entire team, ಆನಂದ್ ಅಡಿಯೋಗ ಫಸ್ಟ್ ಆ ಶಿವ ಶಿವ ಸಾಂಗ್ ಬಂದಾಗಲೇ ನಾನು ಹೇಳಿದೆ ದಿಸ್ ಇಸ್ ಗೋನ್ ಬಿ ಅನ್ ಏಸ್ ಅಂತ. ಅದು ಪ್ರೂವ್ ಆಗಿದೆ. ಅರ್ಜುನ್ ಜನ್ಯಾಸ್ ವರ್ಕ್ ಇಸ್ ಅಮೇಸಿಂಗ್. ಆಫ್ ಕೋರ್ಸ್ ವಿಲಿಯಂ ಡೇವಿಡ್ DOP ಅವರ ವರ್ಕ್ ನೋಡಿದ್ರಿ. ಆಲ್ ಆಫ್ ದೆಮ್. ಸಿ ಐ ಕೀಪ್ ಟೆಲಿಂಗ್ ಈವನ್ ಇನ್ ದ ಫಿಲ್ಮ್ಸ್ ಐ ಡೈರೆಕ್ಟ್, ನಾವು ಒಂದು ಕಾಲದಲ್ಲಿ ಕ್ಯಾಮರಾಮನ್ ಅಂತ ಕರೆಯೋರು, ಈಗ ಅದನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಕರಿತೀವಿ. They are a director in their own right and they must contribute and add value to a film, and that's what these guys have done, all of them. The choreographer, the director of stunts, they have done such amazing work. To the entire technical team, to the direction team, to everybody else, thank you so much. Wonderful being a part of KD. Thanks. Love it, sir. ಇಲ್ಲ ಸರ್. ಮತ್ತೆ ಇನ್ನೊಂದು ಟೀಸರ್ ನೋಡಿ ಅದು ನಾನು ಅಂತ ಹೇಳಬೇಕಾಯ್ತು. ಅಷ್ಟು ರಕ್ತದಲ್ಲಿ ಇವ್ರು ಸೀನ್ ತೆಗೆದ್ಬಿಟ್ಟಿದ್ದಾರೆ ಸರ್. 1 ವಾರ ಟ್ವೈಸ್ ಅ ಡೇ ಸ್ನಾನ ಮಾಡಿದೀನಿ, ಬ್ಲಡ್ ಹೋಗಿಲ್ಲ. ಅಷ್ಟು ರಕ್ತ ನನ್ನ ಮೇಲೆ ಹಾಕಿದೀರಾ. ಥ್ಯಾಂಕ್ ಯು. ಬಟ್ ಸರ್ ಅದನ್ನ ಹೆಂಗೆ ನೀವು ಆಕ್ಸೆಪ್ಟ್ ಮಾಡಿದ್ರಿ? ಓಕೆ ಒಂದ್ ಕಡೆ, ಬಟ್ ಹೌ ಡಿಡ್ ಯು ಪ್ರಿಪೇರ್ ಯುವರ್ ಸೆಲ್ಫ್ ಸರ್? ಅದಕ್ಕೆ ಅಷ್ಟು ರಕ್ತ. ಐ ವಾಸ್ ಪ್ರಿಪೇರಿಂಗ್ ಫ್ರಮ್ 150 ಫಿಲ್ಮ್ಸ್ ಫಾರ್ ಅ ರೋಲ್. ಯಾರೋ ಒಬ್ರು ಕೊಡ್ರಪ್ಪ ವೈಲೆನ್ಸ್ ಅಂತ ಎಲ್ಲ ಬರೀ ಹೂ ಕೊಟ್ಟಿದ್ದೆ ಆಯ್ತು ಸರ್. ಥ್ಯಾಂಕ್ ಯು ಫಾರ್ ದ ಮಚ್ ಅವೈಟೆಡ್ ಲಾಂಗ್ ಅವೈಟೆಡ್ ರೋಲ್ ಇದು. ಸೊ ನಾವಂಗಾದ್ರೆ ಈಗ ನೀವು ತುಂಬಾ ವೈಲೆನ್ಸ್ ಪಾತ್ರಗಳಲ್ಲಿ ನೋಡ್ಬೋದು ನಿಮ್ಮನ್ನ. ಹಾಗಾದ್ರೆ ಇನ್ಮೇಲಿಂದ ಪ್ರೇಮ್ ಅವ್ರು ಸಪೋರ್ಟ್ ಮಾಡಿದ್ರೆ, KVN ಅವ್ರು ಸಪೋರ್ಟ್ ಮಾಡಿದ್ರೆ, ಇದು ಪಾರ್ಟ್ 2 ಕಾಯ್ತಾ ಇದೀವಿ. ನೋಡ್ತಾ ಇರಿ ಸರ್. ಅದನ್ನ ಸ್ವಲ್ಪ ವೈಲೆನ್ಸ್ ಅಲ್ಲಿ ಹೇಳಿ ಸರ್. ಪ್ರೇಮ್ ಸರ್ ವೈಲೆನ್ಸ್ ಅಲ್ಲಿ ಹೇಳಿ ಸರ್. ಇಲ್ಲ ಹೇಳ್ಬಿಡಿ ಸರ್. ಸಚ್ ವಂಡರ್ಫುಲ್ ಡೈರೆಕ್ಟರ್. ಅಂದ್ರೆ ಒಂದು ಐಡಿಯಾನ ಎಷ್ಟು ವರ್ಷ ಆಯ್ತು ಪ್ರೇಮ್ ನಾವು ಶುರು ಮಾಡಿ? ಆಲ್ಮೋಸ್ಟ್ 3-4 years. 3 years to hold your energy behind a single idea. It's not easy. It's not at all easy. See, ಅಂಡ್ ಅದನ್ನ ಪ್ರೇಮ್ ಒಂದು ನಗ್ನಗ್ತಾ ಮಾಡ್ತಾರೆ ಸರ್. ಅದೇ ಎನರ್ಜಿಯಲ್ಲಿ ಮಾಡ್ತಾರೆ. ಅಂಡ್ 3 ವರ್ಷ ಆಗಿದೆ ಅನ್ನೋದು ಬಂದು ಅವ್ರು ಟೈಮ್ ವೇಸ್ಟ್ ಮಾಡ್ತಿಲ್ಲ. ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದಿಸ್ ಮ್ಯಾನ್. ಅಲ್ಲಿ ಎಷ್ಟೋ ಜನ ಸೆಟಲ್ ಬೇರೇನೋ ಕಾರಣಕ್ಕೆ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಎವ್ರಿ ಮಿನಿಟ್ ಈಸ್ ಆನ್ ದ ಜಾಬ್, ಆನ್ ಹಿಸ್ ಪ್ಯಾಷನ್. ಹಾಗಾಗಿ 3 ವರ್ಷ ಅನ್ನೋದು ಇಟ್ಸ್ ವಾಟ್ ಕೈಂಡ್ ಆಫ್ ಸ್ವೆಟ್, ವಾಟ್ ಕೈಂಡ್ ಆಫ್ ಟಾಯ್ಲ್. ಗುಡ್ ಲಕ್ ಟು ಯು. Thank you so much, Dharma. KD, cool Dharma. Thank you, Ramesh sir. Thank you very much. Thank you all. Love you guys. Let's hear it. ಈಗ ಮೈಕ್ ಸದ್ಯಕ್ಕೆ ಮೈಕು. ಓಕೆ, ಸೊ ಮಂಜುಲಕ್ಷ್ಮಿ ಅವರೇ ಮೈಕ್ ಇಟ್ಕೊಂಡು ಹೇಳಿ, ಹೌ ವಾಸ್ ದಿಸ್ ಜರ್ನಿ? KD ಟೀಸರ್ ಲಾಂಚ್ ಒಂದು ಟೂರ್ ನಡೆಸಿದ್ರಲ್ಲ, ಹೇಗಿತ್ತು? ಸಖತ್ತಾಗಿತ್ತು. ಯಾಕಂದ್ರೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ನನ್ ಫಸ್ಟ್ ಟೈಮ್. ಇಂಥ ದೊಡ್ಡ ಕಲಾವಿದ್ರ ಜೊತೆ, ಇಂಥ ದೊಡ್ಡ ಸ್ಟಾರ್ ಜೊತೆ ನಾನು ಒಬ್ಳು ಭಾಗಿಯಾಗಿ ನಾನು ಏನ್ ಮಾತಾಡ್ಬೇಕು, ಹೆಂಗ್ ಫೇಸ್ ಮಾಡ್ಬೇಕು ಇವ್ರನ್ನ ಅಂತ ತುಂಬಾ ಭಯ ಆಗ್ತಿತ್ತು ನನ್ಗೆ. ಬಟ್ ಒಂದ್ ಫ್ಯಾಮಿಲಿ ತರ ಎಲ್ಲರೂ ಒಟ್ಟಿಗೆ, ನಾನು ತುಂಬಾ ಭಯ ಪಡ್ತಿದ್ದೆ ಅವ್ರ ಜೊತೆ ಮಾತಾಡಕ್ಕೆ. ಬಟ್ ದಟ್ ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ರವಿ ಸರ್ ಇದ್ದಾರೆ. ಫೀಲಿಂಗ್ಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.
ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. KD ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್. ನಾನು ಮೊದಲನೇ ಬಾರಿಗೆ ಮುಂಬೈಯಲ್ಲೇ ನೋಡಿದ್ದು. ಇಟ್ ವಾಸ್ ಅನ್ ಇನ್ಕ್ರೆಡಿಬಲ್ ಜರ್ನಿ. ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಅಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆ ಅಲ್ಲಿ ಹೇಳ್ತಾ ಬರ್ತೀನಿ. ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ಅವ್ರನ್ನ ಲಾಂಚ್ ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು. ಅವತ್ತು ಅವರು ಗುರುತಿಸ್ಲಿಲ್ಲ ಅಂದ್ರೆ ನಾನು ಇವತ್ತು ನಿಂತು ನಿಮ್ನೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಅಂಡ್ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದೆಮ್. ಅಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಎ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ. ಯಾಕಂದ್ರೆ ನನ್ಗೆ ಇವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು, ಒಂದು ಡೈಲಾಗ್ ಹೇಗೆ ಹೇಳಬೇಕು, ಲೈಟಿಂಗ್ ಹೆಂಗೆ ತಗೋಬೇಕು, ಪ್ರತಿಯೊಂದು ನಂಗೆ ಏಕಲವ್ಯ ಟೀಮ್ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಅಂಡ್ ಇವತ್ತು ಮಚ್ಚಲಕ್ಷ್ಮಿ ಆಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್. ಯಾಕಂದ್ರೆ KDಯಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಬಂದು ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ಐ ವಾಸ್ ವೆರಿ ಗ್ರೇಟ್ಫುಲ್ ಅಂಡ್ ತುಂಬಾ ಕಷ್ಟ ಆಯಿತು ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಸರ್. ಪ್ರತಿಯೊಂದು ಸೀನು ಹೇಳ್ಕೊಡ್ತಾ ಇದ್ರು. ಸೊ ಅಂಡ್ ಸಂಜಯ್ ದತ್ ಸರ್ ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ. ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ತುಂಬಾ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ. ಬಟ್ ಎಷ್ಟು ಇನ್ನೋಸೆನ್ಸ್ ಅಲ್ಲಿ ಎಷ್ಟು ಪೇಷನ್ಸ್ ಆಗಿ ನಮ್ಮೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್. ನಾನು ಅಲ್ಲೂ ಮುಂಬೈಲೂ ಹೇಳಿದೆ, ನಾನು ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ನಾನು. ಅಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್, Diva again, she's been so kind first of all. And ನನಗೆ ಫ್ಲೈಟ್ ಅಲ್ಲಿ ತುಂಬಾ ಟಿಪ್ಸ್ ಹೇಳ್ಕೊಡ್ತಿದ್ರು, ತುಂಬಾ ಲರ್ನಿಂಗ್ ಲೆಸನ್ಸ್ ಹೇಳ್ಕೊಡ್ತಿದ್ರು. ಯೋಗ ಬಗ್ಗೆನಾ, ಡಯಟ್ ಬಗ್ಗೆನಾ, ಫಿಟ್ನೆಸ್ ಬಗ್ಗೆನಾ, ಡಾನ್ಸ್ ಬಗ್ಗೆನಾ, ಎಲ್ಲ ಬಗ್ಗೆ ಲೆಸನ್ ನಂಬರ್ 1 ಲೆಸನ್ ನಂಬರ್ 2 ಅಂತ ಹೇಳ್ಕೊಡ್ತಿದ್ರು. ನಾನು 3 lessons ಕ್ಯಾಮ್ರಾಗೂ ಹೇಳಿ ಪಾಪ ಆಸ್ಪೈರಿಂಗ್ ಆಕ್ಟ್ರೆಸಸ್ ಕ್ಯಾನ್ ಲರ್ನ್ ಇಟ್. ನಾನು ಫ್ರೀ ಆಫ್ ಕಾಸ್ಟ್ ಐ ಟೇಕ್ ದಟ್ 2-3 lessons. 1-2 lessons ಹೇಳಿ ಪ್ಲೀಸ್ ಮ್ಯಾಮ್ ಹೇಳ್ಕೊಟ್ಟಿದ್ದು. ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ, ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ, ನಾವು ಕೆಲಸ ಮಾಡಿದ್ದೀವಿ ಆ್ಯಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಆ್ಯಂಡ್ ಎಲ್ಲ ಕರೆಕ್ಟಾಗಿ ದಾರಿಲಿ ಹೋಗ್ತೀವಿ ಅಂತ. ಸೊ ಆಲ್ವೇಸ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್ಸ್. ಯಾಕಂದ್ರೆ ನಾನು ಅವರು ಇದಾದ್ಮೇಲೆ ನೀನು ಬಿಸಿ ಆಗ್ಬಿಡ್ತೀಯ ಅಂತ ಹೇಳಿದ್ರು, ನಾನು ಐ ಹೋಪ್ ಅಂತ ಹೇಳಿದೆ. ನೋ ಯು ಶುಡಂಟ್ ಹೋಪ್, ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್. ಅಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ. ಯಾಕಂದ್ರೆ ನಮ್ಮ ವಿಲಿಯಂ ಸರ್ ಇದ್ದಾರೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಅಂಡ್ ರವಿಚಂದ್ರನ್ ಸರ್, ವೆಂಕಟ್ ಸರ್ ಇದ್ದಾರೆ. ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ. ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್, ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ನಾಟಕ ಸರ್. ಯು ಆರ್ ಇನ್ಕ್ರೆಡಿಬಲ್. ಸೊ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಾನೆ ನನಗೆ ಅದು ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ಮುಂದೆನೂ ನಿಮ್ಮೊಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಮ್ಗೆ ಸಿಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಧ್ರುವ ಸರ್, ವಾಟ್ ಅ ಇನ್ಕ್ರೆಡಿಬಲ್ ಆಕ್ಟರ್ ಹಿ ಇಸ್ ಆ್ಯಂಡ್ ಹಿ ಇಸ್ ಸೋ ಮೋಟಿವೇಟಿಂಗ್. ಯಾಕಂದರೆ ಪ್ರತಿಯೊಂದು ಸೀನ್ ಮುಂಚೆ ಹತ್ರ ಯಾವುದಾದ್ರೂ ಸೀನ್ ನನ್ಗೆ ಚೆನ್ನಾಗಿ ಬರ್ತಿಲ್ಲ, ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ ಹಿ ಯೂಸ್ ಟು ಮೋಟಿವೇಟ್ ಮೀ ಸೋ ಮಚ್. ಇಲ್ಲ ಮೇಡಮ್ ಬನ್ನಿ ಮೇಡಮ್, ಇದು ಟೇಕ್ ಆಗ್ಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು. ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ವಿಲಿಯಂ ಸರ್ ಅಷ್ಟೇ, ಪ್ರತಿಯೊಂದು ಫ್ರೇಮು ನಾವು ವಾಲ್ಕ್ಯಾನೋ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ, ಯಾ. ಸೊ ಅದೇ ರೀತಿ ಡೆಲಿವರು ಮಾಡಿದ್ರು. ಪ್ರತಿಯೊಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅಷ್ಟೇ, ಮ್ಯೂಸಿಕ್ ನಾನೇನು ಮಾತಾಡೋ ಅಗತ್ಯನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ 2 ಸಾಂಗ್ನ ಹಿಟ್ ಮಾಡ್ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಟು KVN ಪ್ರೊಡಕ್ಷನ್, ವೆಂಕಟ್ ಸರ್. Thank you so much for making me a part of KD. I don't know now, again when I get to work with you, but
KD is very special for me, and thank you for making it happen for me. And and Supreet sir go thank you. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲರನ್ನ. ಸೆಟ್ ಅಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತ್ ಆಗಿ ನಡೀತಿರ್ಬೇಕು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಥ್ಯಾಂಕ್ ಯು Supreet sir. Yes, thank you to the entire team. Thank you. Thank you. He wants to see that side of it. So I'll do one thing. No, madam. No, madam. Please, ಇಲ್ಲ ಇರಿ madam. ಹಿಂಗೆ ನೋಡಿ ಮಾತಾಡಿ ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ we were very good friends. We were never director, hero and heroine. No. We never had. So day one in I think first 3 days she was a Bombay heroine. Then he converted. I'll give the mic to ma'am also. This conversation is going to be very interesting. Yeah, so first few days she was Bombay heroine, Hindi heroine. First day bike chase ತೆಗಿತಾ ಇದ್ದೆ, ಪ್ರೆಸ್ ತಪ್ಪದು. ಅವ್ರಿಗೆ ಗೊತ್ತಿರಲಿಲ್ಲ. ನಾನೇ ಚೇಸು ಶೂಟ್ ಮಾಡ್ತಿದ್ದೆ, ನಾನೇ ಫೈಟು ಶೂಟ್ ಮಾಡ್ತಿದ್ದೆ, ನಾನೇ ಡೂಪ್ ಇಲ್ಲ ಏನಿಲ್ಲ. ನಾನೇ ಕೂತ್ಕೊಂಡು ಬೈಕ್ ಕೋಲಾರೆಲ್ಲ ಸುತ್ಕೊಂಡು ಮನೆ ಬೆಟ್ಟಾಗಿಟ್ಟಲ್ಲಿ ಇಳಿದು ಹತ್ತುತ್ತಾ ಇದ್ದೀನಿ. ಇವಾಗ ಯಾರು ಡೂಪ್ ಇಲ್ಲ ಬೈಕ್ ಪಿಕ್ಚರಲ್ಲಿ, ಬೈಕ್ ಮಾರ್ಕ್ಸ್ ಇಲ್ವಾ, ಎಲ್ಲ ಇವನೇ ತೆಗಿತಾ ಇದ್ದಾರೆ ಏನೋ ಫೀಲಿಂಗ್ ಇರಲಿ. 3 ದಿವಸ ಆದ್ಮೇಲೆ ಕೇಳಿದ್ರು, ये पिक्चर में फाइट मस्त नहीं है क्या, डूब नहीं है क्या, मेरे लिए भी डूब नहीं है, आपके लिए भी नहीं है. अवाग ಕೇಳಿದ ಒಂದೇ, ಆರ್ ಯು ಸೇಫ್ ಆರ್ ರಿಲ್ಯಾಕ್ಸ್? ಐ ಆಮ್ ಸೇಫ್, ಫೀಲಿಂಗ್ ಸೇಫ್. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಆ್ಯಂಡ್ ವಂಡರ್ಫುಲ್ ಹುಡುಗಿ ಅವರು. ಆ್ಯಂಡ್ ವೆರಿ ಏನಂದರೆ ಈಗ ನಮ್ಮನ್ನ ಫಸ್ಟ್ ಕರೆಕ್ಟ್ ಇನ್ನೂ ಇದನ್ನು ಕಂಪ್ಲೇಂಟ್ ಮಾಡಿಲ್ಲ ಅವರು, ಫಸ್ಟ್ ಇದನ್ನು ಕಂಪ್ಲೇಂಟ್ ಮಾಡಿರೋರು. ಆ್ಯಂಡ್ ಶಿ ವಾಸ್ ದ ಒನ್ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ದೆ ನನಗೆ. ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಮ್ ನೌ ಆನ್ವರ್ಡ್ಸ್ ಅಂತ ಹೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ indirectly you directed him. And within seconds ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ಯಾರಿ ಹಾಕ್ಬೇಕು ಅಂದಾಗ ಡೋಂಟ್ ವೇರ್ ನಾರ್ಮಲ್ ಸ್ಯಾರಿ, ವೇರ್ ಇಟ್ ಸಮಥಿಂಗ್ ಎಲ್ಸ್, ಬೇರೆ ತರ ಉಡು ಅಂದ ತಕ್ಷಣ ಕಾರಿಂದನೇ ಹೋಗಿ ಬೇರೆ ತರ ಉಟ್ಕೊಂಡು ಸೀದಾ ಬಂದು ಸಾಂಗ್ ಸ್ಟಾರ್ಟ್ ಮಾಡಿದ್ರು. ವೆರಿ ವೆರಿ ಜೊತೆಲಿದ್ದಾಗ ಯು ಹ್ಯಾವ್ ಲಾಟ್ ಆಫ್ ಲವ್ ಅಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಅಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ ನಿಮಗೆ. ಶಿ ವಿಲ್ ಬಿ ಪುಷಿಂಗ್ ಯು. Yes. Charged up, she is always charged up, and that smile is always attractive and destructive also. I just wanted to know. Yes, ma'am. I think when I worked with Ravi sir, he never complimented me. After 18 years, he's complimenting me. He never said all these good things to me then. ನಾನು ಅವಾಗ 100 days ಫಂಕ್ಷನ್ ಮಾಡಲಿಲ್ಲ ಪ್ರೊಡ್ಯೂಸರ್. After finish picture we never met also. We did only another picture together after some years again. Same producer again produced the film with us. After very long time we met. So he never gave it an opportunity to come on the stage. Yeah. I think we have never come on the stage before. This is the first time. We never had the opportunity. Thank you, Prem sir, KVN sir, for bringing this jodi together on stage for the first time after so long. Ma'am, then it was only complaints, no compliments back then? No. He Complaints illa. Where are the complaints? is known as the crazy star, and I know why he was called crazy. Crazy. Suddenly, when I was shooting Vandagona Ba, there was a motorbike in the middle of the bungalow. Yeah, I said, sir, what is this motorbike doing in the middle of the bungalow? Next thing I know, I was sitting on the motorbike, and instead of coming down the stairs, the motorbike was put on some harness, and it was I don't know, it was meant to come down on that harness, and I was sitting on the motorbike. So I was like, when it comes to picturization of songs, I realized at that time that that's why he was known as the king of songs. So he had a great ear for music, and I remember when we were shooting Raja Raja, that song, which was an iconic song. So creative. Yeah, there were cards coming out of different parts of my body. Don't ask me how he shot it. I was holding a towel. Suddenly there was a card coming from there and a card coming. I said, sir. Then he said, I want a card coming from here. I said, sir, but how are you going to do it? He said, you don't worry. You just stand. I'll bring the card out. So I mean, that was Ravi sir. But I feel so fortunate that after 18 years, I'm coming back to Kannada cinema with KD. To have been given this opportunity. You know, I wasn't going to do this movie, but like they say, दाने दाने पे लिखा होता है खाने वाले का नाम. I think part पे लिखा होता है actor का नाम. So I'm very fortunate that Prem sir had that confidence, and he pushed me. I was actually fractured and I was in a wheelchair when he came to narrate the film to me,
2.5 years ago, and I said, you know, luckily I was on that venture because at that time I was working a lot, and I said I don't want to leave my kids and again, you know, go to Bangalore because I knew the schedules were in Bangalore and Mysore. He said, you hear the script and you hear your part, and then you say no. So I said, okay, make me hear it. So I remember by the time it reached interval point, I forgot I had a fracture. I nearly stood up and then I slumped back. I said, sir, for this scene alone, I want to do this film. So Satyavati is that kind of character. Yes. And I feel so happy that the film manifested itself for me. And I got the opportunity to again pair up with Sanju. Again, we have great chemistry on screen and a great friendship. And Venki sir truly is the star of the movie because when you see stars shine, you need this to shine. So that was provided by him, and it wasn't done just with the point of view of just making a film with money. I think he's made this film with heart, and that's why there's that soul. Thank you, Venki sir. Supreet, who handled all our tantrums. Dhruva, you were a pleasant surprise, truly, because I got, it's my first film with Dhruva, and he is an amazing talent. So, like Ramesh sir said that, you know, he would joke around before, even before an intense shot, and then switch on. That can only happen when you've had that background of theatre, which is what he has. So his base is very good. So Kannada cinema will see a different side to Dhruva, and I wish you all the very best. And Rishma, I don't know about you, but I'm manifesting that you're going to be a huge star after this movie. So yes, it was just amazing. Ramesh sir, we've had some interesting work. I feel very, I'm not going to give out any secrets with Ravi sir's role and mine, but all I'm going to say, I wrote a line. KDಯಲ್ಲಿ ಸತ್ಯವತಿಯಾಗಿ ಬರ್ತಾ ಇದ್ದೀನಿ. ಇದು ಪ್ರೀತಿ ಅಂತಂದ್ರೆ I'm ಕರ್ನಾಟಕ ಹುಡುಗಿ, so I speak Tulu. एक तुलु वर्पु कन्नಡ आदे वर्पुजी ಒಂದೇ ತುಳುಟು ಮಾತಿಲ್ಲ ಮ್ಯಾಮ್. ತುಳು ಅರ್ಥ ಆಗುಣ ಅರ್ಥ ಕೇಡಿಡು ಮಾತೆಲ್ಲ ಉಂಡು, ಎಮೋಷನ್ ಉಂಡು, ಆಕ್ಷನ್ ಉಂಡು, ಲವ್ ಉಂಡು, ಸ್ಟಾರ್ಸ್ ಉಲ್ಲಾರೆ ಮಾತೆಲ್ಲ ಉಳ್ಳೇರು, ಪ್ರೀತಿ ಉಂಡು. ಪ್ರೇಮ್ ಸರ್ ಬಾರಿ ಪ್ರೀತಿಲೊಂದು ಫಿಲ್ಮ್ ಮಲ್ತದೇರು, ಅಂಡ್ ಯಾನ್ ಹೋಪ್ ಮಲ್ಪೆ ಒಂದು ಬಾರಿ ಮಲ್ಲ ಸಕ್ಸಸ್ ಆವಡು, ಅಂಡ್ ಇನ್ನ ಪ್ರೀತಿ ಬೋಡು, and you've always supported all the work I have done. Please support us in this film again. Thank you very much. Now here you are known as, in KD era you are known as Satyavati, but in Karnataka you are fondly known as Chandu ma'am. Chandu. Thanks to him. Chandu. Ellaru Chandu andironna ಆ ಚಂಡು ಅಂದಾಗ ಮ್ಯಾಮ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಚಂಡು ಇಲ್ಲಿದ್ದಾರೆ. ಇದು KD ಟೀಸರು, ನನಗೆ ಗೊತ್ತು. ಪ್ರೇಮ್ ಸರ್, ನಿಮ್ ಪರ್ಮಿಷನ್ ತಗೊಂಡು ಒಂದು ಝಲಕ್ದು ಒಂದು ಹಾಡೇನಾದ್ರೂ ನಮ್ದು ನೆನಪಿನ ಹಾಡು ಹಾಕ್ಸ್ಬಿಡೋದ ಸರ್? ಬಂಗಾರದಿಂದ ಬಣ್ಣಾನ ತಂದ ಮ್ಯಾಮ್ ಇಸ್ ವೇರಿಂಗ್ ಸಾರಿ. ಏಯ್ ಸಾಂಗ್ ಪ್ಲೀಸ್. ತಿಳ್ಕೊಬೇಕಲ್ಲ ನಾವೆಲ್ಲ. ಹೌದು, KD ಅಂದ್ರೆ ಫಸ್ಟ್ ಬರ ನಿನ್ನ ಅಲ್ಲಿ ಇವನು ನೋಡಿ ಎಲ್ಲರೂ ಯಾಮಾರ್ತಾರೆ. ಆ್ಯಕ್ಚುಲಾಗಿ ಈ ಮುಖ ನೋಡು, ಯಾವಾಗಲೂ ನಗ್ತಾ ಇರುತ್ತೆ, ಸೌಮ್ಯವಾಗಿ ವಿನಯವಾಗಿರ್ತಾನೆ. ಆ್ಯಕ್ಚುಲಾಗಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಅವನು. ಇದು ತುಂಬ ಕಷ್ಟ. ಆ್ಯಕ್ಚುಲಿ ಆ ಥರ ಬದುಕೋದು ಕಷ್ಟ, ಆದರೆ ಇರೋದು ಕೂಡ ಕಷ್ಟ. ಆದರೆ ಇವನೊಳಗೆ ಒಬ್ಬ ಚಮತ್ಕಾರ ಇದ್ದಾನೆ. ಅದು ಯಾವಾಗಲೂ ಪರದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಹಠ ಇಟ್ಕೊಂಡು ಓಡಾಡ್ತಾನಲ್ಲ, ಅದು ಈ ಪ್ರೇಮ್. ಆಮೇಲೆ ಈ ಸಿನಿಮಾ KD ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರ ದಂಡೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಮಾಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್. ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಮ ಗರ್ವ.
ಆಮೇಲೆ KVN ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್. ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮ್ಮೊಂದು ಸಂತೋಷ. ವಿ ಆರ್ ಪ್ರೌಡ್ ಆ್ಯಂಡ್ ಇಸ್ ಅವರ್ ಪ್ರೈಡ್ ಸರ್. KVN ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನು ದೊಡ್ಡದಾಗಿ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ನೀವು ನಂಬಿಕೆ ಕೊಟ್ಟಿದ್ದೀರಾ. ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್. ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು, ಇಷ್ಟೇ ಬಡ್ಜೆಟು, ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ. ಅದಿದ್ದರೆ ಕನಸು ಕಾಣೋಕ್ಕಾಗಲ್ಲ ಫಸ್ಟು. ಆ ಥರ ನನಗೆ ನಮ್ಮ ಅಪ್ಪ ಇದ್ದರು. ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರಲಿಲ್ಲ ನಂಗೆ. ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವು ನಾನು. ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದು ಅಷ್ಟೇ. ಆಮೇಲೆ ಇನ್ನೊಂದು ಮೇಯ್ನ್ ಆಗಿ ಏನು ಗೊತ್ತಾ, ಯಾರಿಗೂ ಗೊತ್ತಿಲ್ದಿರೋದು, ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ರು ಅದು 3 ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ. ಅದು ಹೆಂಗೆ 3 ವರ್ಷ ತೊಗೊಂಡ್ಬಿಡುತ್ತೆ. ಕರೆಕ್ಟಾ? ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ಬಂದಿರೋದು ಹಂಗೇನಿಲ್ಲ. ಯಾವ ಸಿನಿಮಾ ಮಾಡಿದ್ರೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವನಿಗೆ. ಕರೆಕ್ಟಾ? ಹೇಳ್ಬಿಡ್ದು ಇವೆಲ್ಲ. ಬಟ್ ನನಗೆ ಬಾಯಿ ಸುಮ್ಮನೆ ಇರಲ್ಲ. ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ. ಅವ್ರು ಏನು ಹೇಳಿದ್ರು. ಆಮೇಲೆ ನಾನು ಅವಾಗಲೇ ಹೇಳಿದೆ, ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ, ಅವ್ರು ಪ್ರತಿ ಒಂದು ಶಾರ್ಟು, ಪ್ರತಿ ಒಂದು ಸಾಂಗ್ ಲೈನು, ಪ್ರತಿಯೊಂದು ಇದು ನಾನು ಏನು ಹೇಳ್ತೀವಲ್ಲ, ಯಾವುದೋ ಒಂದು ಕೂದಲು ಅದಕ್ಕೂ ಸಮ ಅಲ್ಲ ನಾನು ಯಾರು ಅವ್ರಿಗೆ. ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ್ ಅವ್ರು ನಿಮ್ಗೆ ಗೊತ್ತಿರಲಿಲ್ಲ, ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಸರಿ ಸರ್, 10 days ಸಿನಿಮಾ ಆ್ಯಕ್ಟ್ ಮಾಡೋದು 6 days. ಬರೀ ನನ್ನ ವಿಗ್ನ ಜುಟ್ಟು ಸರಿ ಮಾಡಕ್ಕೆ ಇದು ಹಿಂಗೆ ಬರ್ಬಾರ್ದು ಸರ್, ವಿಗ್ ಚೇಂಜ್. ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ. 6 ದಿವಸ ಅದೇ ವಿಗ್ಗೆ ಬಂದಿರೋದು. ಒಂದು ಕೂತು ತೆಗ್ದಿರ್ತಾನೆ ನಾನು ಅಷ್ಟೇ. ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್. ಆದ್ರೆ ಅದ್ರೊಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ. ಅದು ಯಾವಾಗ ಕಾಣಿಸುತ್ತೆ ಅಂತ. ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್. ದ ವೇ ಯು ಸ್ಪೀಕ್ ಟು ಅಸ್ ಅಂಡ್ ವೆರಿ ಸಾಫ್ಟ್ ಯು ಆರ್, ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಸರ್. ಆ್ಯಂಡ್ ಪಟಾಯ ವೆನ್ ಐ ಫಸ್ಟ್ ಮೆಟ್ ಹಿಮ್ ಇನ್ ಪಟಾಯ. ಆ್ಯಕ್ಚುಲಿ ನಂದೊಂದು ಶೂಟಿಂಗ್ ಪಟಾಯಲ್ಲಿ, ಅವ್ರದ್ದು ಶೂಟಿಂಗು. ಯು ಆರ್ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನು ಮಾಡೋದಂದ್ರೆ ಅವ್ರದ್ದು ಕ್ಯಾರವನ್ ಇತ್ತು. ನಮ್ದು ಕನ್ನಡ ಪ್ರೊಡಕ್ಷನ್ ಅಲ್ಲ, ಕ್ಯಾರವನ್ ಫಾರಿನಲ್ಲಿ ಕೊಡಲ್ಲ ನಮಗೆ. You are the one who introduced Caravan to Kannada film industry. Yes, he was the only one who used to have it. He used to sit out and he used to allow me to use it. ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೇವೆ. ಆಮೇಲೆ ಅಲ್ಲಿ ಅವ್ರಿಗೆ ಗೇವ್ ದ ಕ್ಯಾರವನ್ ಟು ಮೀ. ಡಿಂಟ್ ಇವನ್ ನೋ ಮಿ ದೆನ್ ಆಕ್ಚುಲಿ. ಅವ್ರು ಕರೆದ್ಬಿಟ್ಟು ದೇ ದ ಕ್ಯಾರವನ್ ಅಂದ್ಬಿಟ್ಟು ಹೋದವರು ಅವರು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ आपका फर्स्ट फिल्म हीरो आपका विधाता किया था, and I did that film your character in Kannada sir. I played that role actually. Pitama anta nane act ಮಾಡಿದ character act ಮಾಡಿದ್ದು. So yellow we know each other sir. We have been there together, knowingly or unknowingly we have been linked from such a long time. ಅದೊಂದು ಖುಷಿ ಕೊಡುವಂತ ವಿಷಯ. ಬೇಸಿಕಲಿ ಇಲ್ಲ ಹೇಳಲ್ಲ, ಕ್ಯಾರೆಕ್ಟರ್ ಹೇಳಲ್ಲ ನಾನು. You are Satyavati in the film. He is Satyavata real life. 10 ಸರಿ ಬಂದ, ಆದ್ರೆ ಇವತ್ತರೆಗೂ ಕತೆ ಹೇಳಿಲ್ಲ ಕಣೆ ನನಗೆ. ಇವತ್ತರೆಗೂ ನಾನು ಏನ್ ಮಾಡಿದ್ದೀನಿ ನನಗೆ ನಮ್ಮ ಅಪ್ಪನೇ ಗೊತ್ತಿಲ್ಲ. ಒಂದೇ ಹೇಳಿರೋದು ಅವನು, ನಿಮ್ಗೆ ಯಾಕಣ ನೀವು ಬಂದು ಹೋಗಿ ಅಂದ. ಆಮೇಲೆ ಕೊನೆಗೆ ಪಾರ್ಟ್ 12 ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ. ಹೊರದಲ್ಲ ಅದು ಗೊತ್ತಿಲ್ಲ. ಪಾರ್ಟ್ 2 ಅಲ್ಲೇ ಸರ್ ನಿಮ್ದು ಮೇನ್ ಅಂತ ಇದ್ದಾನೆ. ಓಕೆ, ವಾಟ್ ಎವರ್ ಇಟ್ ಈಸ್. ಒಂದು ದೊಡ್ಡ ಪ್ರೊಡಕ್ಷನ್ನು, ಒಂದು KVN ಅಂತ ಪ್ರೊಡಕ್ಷನ್ನು, ನಮ್ಮ ಸುಪ್ರೀತ್ ಅವರು ಇರ್ತಾರಲ್ಲಿ, ಅವರು ಎಲ್ಲ ಜೊತೆಯಲ್ಲಿ ಬಂದಾಗ, ನಿನ್ನಂಥವ್ರ ಆಸೆ ಕನಸ್ಕೊಂಡಾಗ, ನಮ್ದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅನ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ. ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರೂ ಇರಬೇಕು. ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ, ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ. ರಮೇಶ್ ಆಗಲಿ ನಾವಾಗಲಿ ಜಸ್ಟ್ ಕಮ್ ವಿತ್ ದ ಬ್ರಾಡ್ ಮೈಂಡೆಡ್ನೆಸ್. ಓಕೆ, ಒಂದು ದೊಡ್ಡ ಪರದಲ್ಲಿ ಒಂದು ದೊಡ್ಡ ಸಿನಿಮಾ, ನಮ್ಮದೇ ಸಿನಿಮಾ ಅಲ್ಲ, ಫೈನಲಿ ನಮ್ಮದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫುಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ. ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬಾ ಮೈನ್ ಆಗಿ ಬಂದಂತ ಸಿನಿಮಾ. ಬೇರೆ ಏನೇನು ಹೋಟೆಲ್ಸ್ ಒಂದು ಹಾಡು ಮಾಡ್ಕೊಡೋಣ. I want to also say in Switzerland he saved money, he even choreographed the songs also. He says that English ಅಲ್ಲಿ ಏನೇ ಸರ್ ಏನ್ ಹೇಳಿದ್ರಿ ಅದನ್ನ, even if I leave someone, my hands they stay in touch with them. That's what he said, because your sari got tangled with his bangle. But Shilpa ma'am,
You look the same exactly. Even just for 30 seconds we did. I look better. ಬಟ್ ಏನ್ರಿ ಆ ಬಳುಕು ಏನ್ರಿ ರವಿ ಸರ್, ನೀವ್ ಅವ್ರಿಗೋಸ್ಕರ ಹಾಡ್ ಬರ್ದ್ರ, ಹಾಡೇ ಇವ್ರಿಗೋಸ್ಕರ ಸೃಷ್ಟಿ ಆಯ್ತಾ ನಮಗಂತೂ ಗೊತ್ತಿಲ್ಲ. ಬಟ್ ದಿಸ್ ಜೋಡಿ, ದಟ್ ಸಾಂಗ್ and you both will always be our favorites in our hearts, ma'am. Always, always. Thank you so very much for joining us. More power to you. And dottu chappale barbeku Shilpa ma'am ge and Ravi sir ge. Sir, thank you. Inna idea haudu correct sir. Satyavata. You are Satyavati, is Satyavata. ಬರಯಾ ಬಾ, ನಾನು ಸುಮ್ಮನೆ ಸ್ಟೇಜ್ ಕಡೆಗೆ ಹೋಗ್ಬಿಟ್ಟು ಚೆನ್ನಾಗಿರುತ್ತಾ? Feel like I'm making the Preetsot Tappa part 2. Hey, Prem. We don't mind, madam. ಇದೇನು ಬಾಡಿ ಬಲೂನ್ ಅನ್ಕೊಂಡಿದ್ದೆ, ಏನು ಅನ್ಕೊಂಡಿದ್ದೆ? ಆವಾಗ 20 kg ಕಡಿಮೆ ಮಾಡುವಂತೆ, ಮತ್ತೆ ಊದು ಅಂತೆ, ಮತ್ತೆ ರೆಡಿ ಆಗುವಂತೆ. ಅವ್ನು ಎಷ್ಟು ಟಾರ್ಚರ್ ಕೊಟ್ಟಿದ್ದೆ 3 ವರ್ಷ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋದ ವೆಯ್ಟ್ ಕಡಿಮೆ ಮಾಡೋದು ಬರೋದು ಹೆಂಗೆ ಇದೆಲ್ಲ ಸಾಧ್ಯ ನನಗೆ? ನಿನ್ನೆ ನೋಡ್ರೆ ನನಗೆ ಭಯ ಆಗುತ್ತೆ. ಸುಮ್ಮನೆ ಹಿಂಗೆ ಅಂದರೆ ಬಿದ್ದೋಗ್ಬಿಡ್ತೀನಿ ನಾನು ಇವಾಗ. ಒಟ್ನಲ್ಲಿ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ. ನನಗೆ ಗೊತ್ತಿರೋದೇನೆಂದರೆ ತುಂಬ ಕಷ್ಟಪಡ್ತಾನೆ ಸಿನಿಮಾ ಮಾಡೋದಕ್ಕೆ. ಅವನಿಗೇನೋ ಒಂದು ಆಸೆ, ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು. ಆ್ಯಂಡ್ ಒಂದು ಸಿನಿಮಾಗೆ ಡೆಡಿಕೇಟ್ ಮಾಡೋದಿದೆಯಲ್ಲ, ಒಬ್ಬ ವ್ಯಕ್ತಿ 3 years ಒಂದೇ ಸಿನಿಮಾ ಮಾಡ್ತೀನಿ ನಾನು, ಅಲ್ಲವ್ರಿಗೂ ಬೇರೆ ಸಿನಿಮಾ ಮಾಡಲ್ಲ ಅನ್ನೋದು ಅಷ್ಟು ಸುಲಭವಾದ ವಿಷಯಗಳು ಅಲ್ಲ. ಅದು ಮಾರ್ಕೆಟ್ ಇಲ್ಲಿರೋ ಟೈಮಲ್ಲಿ, ಬ್ಯುಸಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ 3 films, ನಾನು ಒಂದು ಫಿಲ್ಮ್ ಸಾಕು ಅಂತ ಇರ್ತಾನಲ್ಲ, ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ. ಪ್ಲಸ್ ಅವನು ಎಷ್ಟು ಬೇಗ ವೆಯ್ಟ್ ಕರೆಕ್ತಾನೆ, ಎಷ್ಟು ಬೇಗ ಇಳಿತಾನೆ ಅಂದರೆ ಬಲೂನ್ ಓದ್ದಂಗೆ ಅದು. ಅದು ಹೆಂಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ. ಅವ್ನು ನೋಡ್ರೆ ನಾವು ಇದಂಗೆ ಅದೇ ಥರ ಅದಕ್ಕೆ ವ್ಯತ್ಯಾಸ ಮಾಡ್ಕೊಂಡಿದ್ದು, ಇಳಿಸೋದು ಅಂತದೇನಾದ್ರು ಹೇಳ್ಕೊಟ್ರೆ ನಮಗೂ ಈಗ ಆಗತ್ತೆ. ಇವಳು ಬಿಟ್ಟರೆ ಟಾರ್ಚರ್ ಮಾಡಕ್ಕೆ ಬಿಡ್ತಾಳೆ, ನನಗೆ ಗೊತ್ತಿಲ್ಲ. ಇವಳ ಜೊತೆ ಯೋಗ ಮಾಡಕ್ಕೆ ಕೂತ್ಕೊಂಡ್ರಿ ನಾನು. ಆ್ಯಂಡ್ ನನಗೇನು ಗೊತ್ತಾ, ಈ ಥರ ಹುಡುಗಿ ಸಿಕ್ಕರೆ ಬೇಗ ಕರಗ್ಬಿಡ್ತೀನಿ, ಬೇಕಾದ್ರೆ ನಾನು ಮನಸ್ಸು ಕರಗ್ಬಿಡ್ತೀನಿ, ಯಾರು ಕರಗ್ಬಿಡ್ತೀನಿ. Like you comes and teaches me yoga, no? My heart and my body, everything goes in a second. It melts in seconds if you teach your ma'am. No, but he really wanted to check the tips for. He said. I'll tell him off camera. Okay. Off camera. But importantly, I want to say something about Prem sir. We've hijacked this event with moments, but Prem sir, I really admire your passion, and this film couldn't have been made without your consistent passion. And I've worked with one crazy director, but I didn't know it could get any crazier. That's you. The way you would explain every scene, the way you have shot every character, and the dedication and the love and the faith you had in every actor, which is why we are so good in the movie. You know, so a big round of applause for Prem sir, who truly has been the captain of the ship, and what a beautiful film he's made. It's a different era, and for me it was the first time that I played a character from the 70s. It was a lot of work, like Ravi sir said. He was so particular about every hair. Like you, even I also went through 3 different looks, and he would keep flying in and out. I think 3 times from Bangalore to Mumbai. Every sari, every border, the way the hair is flying in that shot, I want you to know it doesn't look that simple. There were 3 storm fans, there was somebody sleeping on the floor, I nearly stamped on him. But it was amazing. It was one of the most brilliant filmmaking experiences for me to learn from. Thank you, sir. You're brilliant. And today everybody is loving the saris what Satyavati is wearing. And our retro sari look ko wapas matte trend tagomandidare. People are loving that look, and the sari, ma'am, you got back the sari look back again. Thank you very much for that. And ma'am, last question, since you're in Bangalore, what is that one favorite spot or favorite food or favorite cuisine you like about Bangalore? I'm Mangalorean, so it's pretty much the same thing. I love Meenda Gasi, Neer Dosa. I'm very basic. Yeah, just the simple, same Mangalorean food that I eat at home. Yes, that's the best healthy diet. Neer dosa and meen curry. If you maintain that,
You'll Sir, get what have you been eating? Sir, what are you eating ಅಂತ ಕೇಳ್ತಾ ಇದ್ದಾರೆ ಸರ್. I don't eat. No. This is not because of my eating, because I broke my backbone. My L4 L5 is still not operated. You were still directing it. Even now I can lift the events. It's not a problem for me. I still manage. I don't. ಅದರಲ್ಲಿ ತೊಂದರೆ ಆಗಿಲ್ಲ. ತೊಂದರೆ ಆಗೋದಿಲ್ಲ. ಇದು ಯಾವಾಗ ಇದನ್ನು ಒಪ್ಕೋಬೇಕು ಜನ ಕೆಲವು ಸರಿ ಅಲ್ವಾ. But I have to also give a huge compliment to Ravi sir. When I joined the Kannada film industry, I knew nothing. It was my first Kannada film, and I did it for my grandmother because she always said, you must do something in Kannada because she spoke Kannada. So when I joined, Hindi films are shot very differently. He taught me how to be a Kannada heroine, and I learned so much from you, sir. Thank you so much. So that he gave me that chaska of Kannada movies. Thank you so much for sharing your words with us. Thank you so much, Ravi sir. Thank you, Shilpa ma'am. Thank you. ಕಳಿಸೋದ್ರಲ್ಲೇ ಇದೆಲ್ಲ ಯಾಕೆ ಸಾಕಾಗುತ್ತೆ ಇಲ್ಲ ಇನ್ನ ಧ್ರುವ ಸರ್ ಮಾತಾಡ್ಬೇಕು. ಇಲ್ಲ ನೀವು ಎಲ್ಲ ಇವಾಗಲೇ ಮಾತಾಡ್ಬಿಟ್ರೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರಲ್ಲ, ಹಂಗಾಗಿ ನಾನು ಜಾಸ್ತಿ ಕೇಳ್ತಾ ಇಲ್ಲ. ಅಬ್ಬಾ ಬಟ್ ಇದು ಒಂದು ಎಲ್ಲರಿಗೂ ಈ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಟೀಸರ್ ಅಂತ ಏನು ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ನಮ್ಮ ಡೈರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ನ ಒಂದ್ಸರಿ ಪಿಕ್ಚರಲ್ಲಿ ಯಾರು ಇದ್ದಾರೋ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಥಾಟ್ ಬಂದಿರುವಾಗ ತುಂಬ ವೈಲೆಂಟ್ ಥ್ರೆಡ್ ತಗೊಂಡ್ಬಿಟ್ಟಿದ್ದಾರೆ. ಸೊ ಅದ್ರ ಮೂಲಕ ಎಲ್ಲ ಕ್ಯಾರೆಕ್ಟರ್ಸ್ನು ಜೋಡಿಸಿ ಯಾರ್ಯಾರು ಯಾವ ಪಾತ್ರದಲ್ಲಿ ಕಾಣಿಸ್ತಾರೆ ಅಂತ ತೋರಿಸಿದ್ದಾರೆ. ಬಟ್ ಇದು ಬರೀ ಇಂಟ್ರೊಡಕ್ಷನ್ ಮಾತ್ರ. ಮೂವಿ ಇಸ್ ಔಟ್ ಅಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನರ್. There are emotion, there is love, there is affection. Most of the people, Shilpa Matadidru, Ramesh Arvind sir, he lit up the screen. First time I have seen him speaking, his sense of humor is terrific. So, he gave so many meanings to KD which we did not know. So, likewise, Ravichandran sir also. Dhruva Agli, Ramesh sir Agli, Ravichandran sir Agli. For that matter, even Sanjay Dutt sir and ಶಿಲ್ಪಾ ಮೇಡಮ್ ಆಗಲಿ, ಈವನ್ ರೇಷ್ಮಾ ಅವರೆಲ್ಲರೂ ಈ ಸಿನಿಮಾಲ್ಲಿ ಈ ತರ ಪಾತ್ರ ಇದಕ್ಕೆ ಮುಂಚೆ ಮಾಡಿಲ್ಲ. ಇಲ್ಲಿ ಯಾವ ಪಿಕ್ಚರ್ ಅಲ್ಲಿ ಫ್ರೆಶ್ ಆಗಿ ಕಾಣಿಸ್ಕೊಂತ ಇದ್ದಾರೆ, ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತ ಇದ್ದಾರೆ. ಈ ತರ ಕ್ಯಾರೆಕ್ಟರ್ ಆರ್ಕ್ ಡಿಸೈನ್ ಮಾಡಿ ಒಂದು ಇದಕ್ಕೆಲ್ಲ ಬೈಂಡಿಂಗ್ ಥ್ರೆಡ್ ಸ್ಟೋರಿ ಮಾಡಿ ಪ್ರೇಮ ಅವರು ತುಂಬಾ ಕಷ್ಟಪಟ್ಟು ಲಾಸ್ಟ್ 2.5-3 years ಇದನ್ನ ನಿಮ್ ಎಲ್ಲರಿಗೂ ಇಷ್ಟ ಆಗೋ ತರ ತಿದ್ದಿ ಸ್ಕ್ರೀನ್ ಮೇಲೆ ತೆರೆ ಮೇಲೆ ತಗೊಂಡ್ಬರ್ತಾ ಇದ್ದಾರೆ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಇಸ್ ಪಾರ್ಟ್ ಆಫ್ KD team, direction team, technical team, all the stars. When I first met Sanjay sir, it's a different experience. It's like as though we have known him. He's so much of love, energy and affection. You'll see it in warm hug that he gives. We met many times after that, purely because of the way he is. Thank you, sir. It was amazing to have you as a part of KD. We really enjoyed. In fact, ಈಗ ನೋಡಿದ್ರೆ ಎಲ್ಲರೂ ಸ್ಪೀಚ್ ಎಲ್ಲ ಎಷ್ಟು ಖುಷಿಯಾಗಿ ಒಂದು ಫ್ಯಾಮಿಲಿ ತರ ಎಲ್ಲರೂ ಮಚ್ಚಿಟ್ಕೊಂಡಿದ್ದಾರೆ ಅಷ್ಟೇ. ಬಟ್ ಆದ್ರೆ ಮಚ್ಚಿಟ್ಕೊಂಡ್ರೆ ಪ್ರೀತಿ ಇದೆ ತುಂಬಾ. Don't get carried away with all that. And apart from direction team, the stars that we have, Dhruva ಅವರು ತುಂಬಾ ಡೆಡಿಕೇಶನ್ ಮಾಡಿ, you will love his character because don't see ಇಲ್ಲಿ ಧ್ರುವ ಅವರು ಮತ್ತೆ ಸಂಜಯ್ ದತ್ ಅವರು ತುಂಬಾ ವೈಲೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಟೀಸರ್ ಅಲ್ಲಿ ಅಲ್ವಾ. ಅಷ್ಟು ವೈಲೆನ್ಸ್ ಕಾರಣದಲ್ಲಿ ಪೀಸ್ಫುಲ್ ಆಗಿ ಕುತ್ಕೊಂಡಿದಾರಲ್ಲ ಸತ್ಯವತಿ ಅವರು ಮತ್ತೆ ಮಚ್ಚಲಕ್ಷ್ಮಿ ಅವರು. ಅವರಿಂದಾನೇ ಅವರು ಅಷ್ಟು ವೈಲೆಂಟ್ ಆಗಿ ಪೀಸ್ಫುಲ್ ಆಗಿದೆ. ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್ ಮೇಡಮ್. I want to thank William DOP ಅವರು. He's done a fantastic job. I've seen his work in Vikrant Rona, and then we said we should work together. Extraordinary visuals he has given. But Nama Supreet Auru, who is handling production, who is all the time he was there at the set taking care of everything.
ಅವ್ರು ಬಂದು ಹೇಳ್ತಾ ಇದ್ರು, ಸರ್ ವಿಲಿಯಂ ಅವ್ರ ಜೊತೆಲಿ ಕೆಲಸ ಮಾಡ್ಬೇಕಂದ್ರೆ ನಾವು ಲೈಟಿಂಗ್ ಕಂಪನಿ ಶುರು ಮಾಡಬೇಕು. ಬಟ್ ಥ್ಯಾಂಕ್ ಯು, ಆಫ್ಟರ್ ಸೀಯಿಂಗ್ ವಿಜುವಲ್ಸ್ ಆಲ್ ವರ್ಕ್. ಅಂಡ್ ಲೈಕ್ವೈಸ್ ನಮ್ಮ ಆರ್ಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು 2 ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ, ತಾವು ಕೇಳಿದ್ದೀರಾ. ಇನ್ನು 4 ಸಾಂಗ್ ಇದೆ, ಎಕ್ಸ್ಟ್ರಾ ಆರ್ಡಿನರಿ ಕಂಪೋಸಿಷನ್ ಮಾಡಿದ್ದಾರೆ. ವಿ ಆರ್ ವೇಟಿಂಗ್ ಟು showcase those songs to you, and I would like to thank each and everyone, my team, Kevin Productions team, Supreet and everybody else who is working, our production managers Harish, Naveen, Gangadhar avaru, full team of Kevin Productions, Reshmi avaru, ಮತ್ತೆ ರವಿಚಂದ್ರನ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. सबसे पहले मैं ये कहना चाहता हूँ कि I thought I had about 386 girlfriends, but I was wrong after speaking to Venki sir. I mean, Venki sir told me, Ravi sir, all the beautiful girls, he was the person who got them to Kannada film industry. Yes, yes. You know, so I mean, I'm feeling very hurt, Ravi sir. But this is his magic that means. Sir, थोड़ा टिप्स मेरे को भी देना पड़ेगा. Well, मैं ज्यादा नहीं बोलूँगा because शिल्पा ने सब कुछ बोल दिया. But KD, I loved every moment of this film, and the character was amazing. It's a complex character, dangerous character है, लेकिन उसकी फैमिली भी है और उसका एक बच्चा भी है. बच्चा उसका नहीं, वो बच्चे की तरह ट्रीट करता है. एंड देन हाउ द स्टोरी अनफोल्ड्स, इट्स अमेजिंग. एंड आई एम लकी कि मैंने रमेश सर के साथ काम किया, रवि सर के साथ काम किया. एंड आई एम सो लकी दैट वर्कड विद रेशमा. शी इज सच अ ब्यूटीफुल गर्ल, सच अ गुड एक्टर. And my छोटा भाई ध्रुवा, I could see ध्रुवा जैसे मैं था, because मैंने दिलीप साहब के साथ काम किया, अमित जी के साथ काम किया, तो एक रिस्पेक्ट होता है सीनियर का, वैसे ही ध्रुवा ने दिया मुझे. But I can tell you, when I used to watch him from far and I used to see his dedication, and I know one day he'll be a very, very, very big, not only Kannada actor, but India. I mean, he will be there. You know, and I want to thank Prem sir. Where is he? Prem sir? Prem sir is here, sir. Prem sir. Prem sir is Sachi Prem. You know, इसका नाम correct होता है. Thank you, Prem sir, for coming and giving me an opportunity to work. Oh my God, please. Thank you, sir. And I want to thank Venki sir. I think KD ऐसी पिक्चर है जहाँ पैसे से ज्यादा पैशन की जरूरत है. And Venki sir had the passion. He's got the passion to make good cinema. And I think in India we should have producers like him who give a full chance to make a great cinema, to make good movies. You know, it used to happen, sir, you must have seen in our times, you know, but you know, after a long time I felt so happy that I never saw Venki sir on the sets even once. Very, very, very few times. And that is what a producer is all about. Thank you, Venki sir. Thank you. And I really hope to work with you more often. I would love to. And I want to thank Supreet. उसके टेंट्रम्स नहीं थे, हम लोग ने उसको टेंट्रम बहुत दिए बेचारे को. Thanks Supreet. Where is he gone? Is doing a lot. He's not hearing me. Okay. And I want to thank all the technicians. I want to thank everybody. And that's all I can say. Thank you, the press. Thank you, madam. Thank you, and Jai Hind. Thank you. Sir, as Kannada author, so since we are talking about Kannada KD teaser here, there's one thing which is viral all over the internet.
is that one dialogue which you say in the police station, so when you say complaint kodak bandidini runda matra ide deha sikkilla. So all fans are requesting, sir, for you to recite that dialogue once for us. Prem sir. Yes sir. Ashte sir ಬರ್ಕಳಿ ಸಾರ್ ಬರ್ಗಲೆ ತಲೆ ಸಿಕ್ಕಿದೆ, ತಾಳೆ ಸಿಕ್ಕಿದೆ, ಬಾಡೆ ಸಿಕ್ಕಿಲ್ಲ, ಬಾಳೆ ಸಿಕ್ಕಿಲ್ಲ. Thank you so much, Sanjay. Thank you so much. Thank you very much. Let's hear it for Sanjay Dutt, sir, please. Thank you. Ravi sir, I'm coming for tips, sir. Thank you, Sanjay Dutt, sir. Thank you. Easy star, Ravichandran sir and Ramesh sir, Shilpa Shetty madam, Sanju Baba, Rishma madam, ಇಡೀ ಎಂಟೈರ್ KD ಚಿತ್ರತಂಡಕ್ಕೆ ನಮಸ್ಕಾರ. ಖುಷಿ ವಿಚಾರ ಏನು ಅಂದ್ರೆ ಇಷ್ಟು ಜನ ಆಕ್ಟರ್ಸ್ ಜೊತೆ ವರ್ಕ್ ಮಾಡುವಂತ ಒಂದು ಅಪಾರ್ಚುನಿಟಿ ಕೊಟ್ಟಂತ ನಮ್ಮ ಕೆವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ, ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕರಿಯರಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ, ಕರ್ಮಣ್ಯ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೆತ್ತುರ್ಬಹು ಮಾತೇ ಸಂಕುಸ್ತ ಕರ್ಮಿ. ನಮ್ಮ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇನ್ನು ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದರೆ ನಾವು ಯೂಶಲಿ ನಾವು ಎಲ್ಲಿ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಎಲ್ಲ ಊರಿಗೆ ಹೋಗ್ಬೇಕಾದ್ರೂ ಫಸ್ಟ್ ಸಾಂಗ್ಸ್ ಹಾಕೋದೇ ರವಿಚಂದ್ರನ್ ಸರ್ದು. ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡೋನ್ಸರಿ ಹೇಳಿದ್ದೆ. ಸೊ ರವಿಚಂದ್ರನ್ ಸರ್ ಇಸ್ ಸಚ್ ಅನ್ ಇನ್ಸ್ಪಿರೇಷನ್. ಈಗ ನಾನು ನನ್ನ ಗರ್ಲ್ ಫ್ರೆಂಡ್ಗೆ ಸಾಂಗ್ ಆಗ್ತಾ ಇದ್ದಿದ್ದು ಅದೇ ಸಾಂಗು, ಪ್ರೇಮಲೋಕ ಸಾಂಗ್ ಹಾಕೊಂಡೆ ನನ್ನ ಹೆಂಡತಿಗೂ ರೇಗಿಸ್ತಾ ಇದ್ದಿದ್ದು. ಆ್ಯಂಡ್ ಕ್ಲೋಸ್ ಅಪ್ ಅಂತ ಬಂದಾಗ ಕೆಲವು ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ ನಾನು. ಎಸ್ಪೆಷಲಿ ಫಸ್ಟು ನಾನು ಇಷ್ಟಪಡೋದು ಅನಂತ್ ಸರ್, ಆಮೇಲೆ ನಮ್ಮ ಅಂಕಲ್ಲು, ಅದಾದಮೇಲೆ ರಮೇಶ್ ಸರ್, ಅದಾದಮೇಲೆ ಸುದೀಪ್ ಸರ್, ಆಮೇಲೆ ವಿಷ್ಣುವರ್ಧನ್ ಸರ್. ಸೊ ಕ್ಲೋಸ್ ಅಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟ್ ನನಗೆ ನೆನಪಾಗೋದು ರಮೇಶ್ ಸರ್. ಸೊ ಅವರಿಂದ ನನಗೆ ಶೂಟಿಂಗಲ್ಲೂ ಅಷ್ಟೇ ಕ್ಲೋಸ್ ಅಪ್ ಇಟ್ಟಿದ ತಕ್ಷಣ ಮಾನಿಟರ್ ಹತ್ರ ಹೋಗಿದ್ರು ಅಂದರೆ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೆ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಕಲಿಯೋದಿತ್ತು, ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಕೊಡ್ಬೇಕಾದ್ರೆ ಮೇಡಮ್ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ರೆ, ಬಟ್ ಒಪ್ಕೊಳ್ಳಲ್ಲ. ಇರಲಿ, ಅವ್ರು ಕೊಟ್ರೆ ನಿಮಗೆ ಮಿಸ್ಚೀವ್ಸ್ ಕರೆಕ್ಟ್ ನಾಟಿ ಸೊ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೀಂಗ್ ಸಚ್ ಅ ಸ್ಟಾರ್ ಕರೆಕ್ಟಾಗಿ ಬಂದು ನಮ್ಮ ಏನು ಕೋಆರ್ಡಿನೇಷನ್ ಮಾನಿಟರ್ಸ್ ಇರೋದಕ್ಕಾಗಲಿ ತುಂಬ ಮಾನಿಟರ್ಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್. ಆ್ಯಂಡ್ ಸಂಜಯ್ ದತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಅ ಲೆಜೆಂಡ್. ಸೊ ಸಂಜಯ್ ಒಬ್ಬ ಬಗ್ಗೆ ನಮ್ಮ ಅಜ್ಜಿ ಫೇವ್ರೆಟ್ ಆ್ಯಕ್ಟ್ರು, ನಮ್ಮ ಆಂಟಿ ಫೇವ್ರೆಟ್ ಆ್ಯಕ್ಟ್ರು, ನಮ್ಮ ಅಂಕಲ್ ಫೇವ್ರೆಟ್ ಆ್ಯಕ್ಟ್ರು, ನನ್ನ ಹೆಂಡತಿ ಫೇವ್ರೆಟ್ ಆ್ಯಕ್ಟ್ರು. ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ನ ಮಕ್ಳಿಗೂ ಫೇವ್ರೆಟ್ ಆ್ಯಕ್ಟರ್ ಆಗೋಗ್ತಾರೆ. ಸೊ ಸಂಜು ಬಾಬು ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೇಷ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದರೆ ಅವರು ಒಂಚೂರು ಡೈರೆಕ್ಟಾಗಿ ಹೇಳೋರು, ಇಲ್ಲ ಏನೋ ಒಂಚೂರು ಬೆಟ್ರ್ಮೆಂಟ್ ಅಂತ. ನಾನು ಹೋಗಿರುತ್ತೆ ತಿರ್ಗೋ ಬಂದು ಯಾಕೆ ಮೇಡಮ್ ಅಂತೀರಿ, ಇನ್ನೊಂಚೂರು ಬೆಟರ್ ಮಾಡೋಣ ಅಂತಿದ್ರು. ಸೊ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಸಂಕೇತ್ ಎಡಿಟರ್ ಆಗಿರ್ಬೋದು, ನಮ್ಮ ವಿಲಿಯಮ್ಸ್ ಅವರು, ನಮ್ಮ ಗಾಂಧಿ ಅವರು, ಭರತ್ ಅವರು, ಬಸವ, ದೇವು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನಿ ಅವರಿಗೆ, ಇಡೀ ಎಂಟೈರ್ KD ಚಿತ್ರತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಬ್ರೈನ್ ಬರಲ್ಲ ಇಲ್ಲಿ
ಇನ್ನು ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್, ಅಗೇನ್ ಹಾರ್ಡ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಐ ಆಮ್ ಶ್ಯೂರ್ ನಿಮ್ಗೆ ಖುಷಿ ಆಗುತ್ತೆ ಸರ್. ಸಿನಿಮಾ ನೀವು ಆಲ್ರೆಡಿ ನೋಡಿದ್ದೀರ, ಸೊ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ನಿಮ್ಗೆ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ, ಇಲ್ಲ ಪ್ರೇಮಣ್ಣನೇ. ಯಾಕೆಂದ್ರೆ ಜೆನ್ಯೂನ್ ಆಗಿ ಹೇಳಬೇಕು ಅಂದ್ರೆ ಈಸ್ ಸಚ್ ಅ ಸ್ಟಾರ್ ಡೈರೆಕ್ಟರ್. ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಎಲ್ಲ ಓಕೆ ಕಣ, ನೀನು ಒಂದ್ ಮೂರು ಮಾಡ್ಬಿಡೋಣ ಕಣ ಅವರು, ಇದ್ಯಾಕಣ ಒಂದ್ ಮೂರು ಎಲ್ಲ ಓಕೆ, ಏನೋ ಬಡಿ ಇನ್ನೂ ಒಂದ್ ಮೂರು ಕಣ ಅಂತ, ಅದು ಇನ್ನೂ ಸೆನ್ಸರ್ ವರ್ಕ್ಸ್ ಎಲ್ಲ ಇದೆ. ಬಟ್ ಇಮಿಡಿಯೇಟ್ ಆಗಿ ಬೈಸ್ಕೊಳಕ್ಕೆ ಅಂತಾರೆ ಒಬ್ರು ಯಾರೋ ಬರೋರು, ಈ ಸರಿ ನನಗೆ ಬೈರಿ ಅಂತ ಬೈದಿದ ತಕ್ಷಣ ಒಂದ್ ಮೂರು. ನಾನೇ ಇಮಿಡಿಯೇಟ್ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ, ತೃಪ್ತಿನೇ ಇರ್ತಾ ಇರ್ಲಿಲ್ಲ. ಸುಮ್ಮನೆ ನಿಂತು ಯೋಚನೆ ಮಾಡ್ತಾರೆ, ಏನಣ್ಣ ಯಾಕಡೆ ಇಷ್ಟು ಬೇಜಾರಾಗಿದೆಯಾ, ಬರೋಣ ಅವ್ರು ಮಾಡ್ಬಿಡೋಣ, ಕರೆಕ್ಟ್ ಮಾಡ್ಬಿಡೋಣ ಬಾ. ಸೊ ನಮ್ಮ ಹೀರೋ ಅಂತ ಆಗ್ಲೇ ನಾನು ಹೇಳಿದ್ದೆ, ಐ ರಿಯಲಿ ಮೆಂಟ್ ಇಟ್. ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಈ ಟೀಸರ್ ನೋಡಿದ್ದೀರಾ, ದಯವಿಟ್ಟು ರಿಲೀಸ್ ಆದ್ಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಆಕ್ಚುಲಿ ಮಾತು ಮುಗಿಲಿಲ್ಲ, ಬಟ್